ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಓಂ ಶಾಂತಿ ಟಿವಿಯ ಮುಖಾಂತರ ಮುರಳಿ ಚಿಂತನೆಯನ್ನು ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ. ವರದಾನಕ್ಕೂ ಮತ್ತು ಸ್ಲೋಗನ್ಗೂ ಕೂಡ ಒಂದಷ್ಟು ಲಿಂಕ್ ಇರೋದರಿಂದ ಎರಡು ವಿಚಾರಗಳ ಕುರಿತಾಗಿ ಚಿಂತನೆಯನ್ನು ಮಾಡೋಣ. ಬಾಬಾರವರ ವರದಾನ ಈ ರೀತಿ ಇದೆ: ದಿಲಾರಾಮ್ ತಂದೆಯ ನೆನಪಿನ ಮೂಲಕ ಮೂರೂ ಕಾಲಗಳನ್ನು ಚೆನ್ನಾಗಿ ಮಾಡಿಕೊಳ್ಳುವಂತಹ ಇಚ್ಛಾ ಮುಕ್ತ ಭವ ಎನ್ನುವ ವರದಾನ ಕೊಟ್ಟಿದ್ದಾರೆ. ಅಂದರೆ ಇದನ್ನು ನಾವು ಯಥಾರ್ಥವಾಗಿ ನೋಡೋದಾದರೆ ಇಚ್ಛಾ ಮುಕ್ತ ಭವ ಇಸ್ ಈಕ್ವಲ್ ಟು ಅಂದರೆ ನಾವು ತಂದೆಯ ನೆನಪಿನಲ್ಲಿ ಇದ್ದುಕೊಂಡು ಮೂರೂ ಕಾಲಗಳ ಅದೃಷ್ಟವನ್ನು ಬೆಳಗಿಸ್ಕೊಳ್ಬೇಕು ಅಂದ್ರೂ ಇಚ್ಛಾಮುಕ್ತರಾಗಲೇಬೇಕು. ನಾವು ಬರೀ ತಂದೆಯ ನೆನಪು ಮಾಡ್ತಾ ಇದ್ದೀವಿ, ಆದರೆ ಇಚ್ಛೆಗಳನ್ನು ಇಟ್ಕೊಂಡಿವಿ ಅಂದ್ರೂ ಕೂಡ ಇದು ಸಾಧ್ಯ ಆಗೋದಿಲ್ಲ ಅನ್ನುವ ಸಾರವನ್ನು ಕೊಡ್ತಾ ಇದೆ. ಅಂದರೆ ತ್ರಿಕಾಲ ಅದೃಷ್ಟವಂತರಾಗಬೇಕು ಅಂತಂದರೆ ತಂದೆಯ ನೆನಪು ಪ್ಲಸ್ ಇಚ್ಛಾಮುಕ್ತ ಇವೆರಡೂ ಸೇರಿದಾಗ ತೀನೂ ಕಾಲಕ ಅದೃಷ್ಟ, ಮೂರು ಕಾಲದ ಅದೃಷ್ಟ ಬೆಳಗುತ್ತೆ ಅನ್ನುವಂಥ ಒಂದು ವರದಾನ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಮೂರು ಕಾಲದ ಅದೃಷ್ಟವನ್ನು ಬೆಳಗಿಸಬೇಕು ಅಂತಂದರೆ ಅಥವಾ ನಮ್ಮ ಮೂರು ಕಾಲದ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ ಕಾಲದ ಅದೃಷ್ಟವನ್ನು ಬೆಳಗಿಸಿಕೊಳ್ಳಬೇಕು ಅಂತಂದರೆ ಸಹಜವಾಗಿ ನಾವು ತಂದೆಯ ನೆನಪನ್ನಂತೂ ಮಾಡ್ತಾನೇ ಇರ್ತೇವೆ. ಆದರೆ ಇದು ಭಕ್ತಿ ಮಾರ್ಗದಲ್ಲೂ ಕೂಡ ನಡೆಯುತ್ತೆ. ಆದರೆ ಅಲ್ಲಿ ಇಚ್ಛೆಯುಕ್ತವಾಗಿ ಭಕ್ತಿ ಮಾರ್ಗದಲ್ಲಿ ಭಗವಂತನ ನೆನಪು ಮಾಡ್ತಾರೆ. ಅದಕ್ಕೆ ಅಲ್ಲಿ ಇಚ್ಛೆಗನುಸಾರವಾಗಿ ಎಷ್ಟು ಬೇಕೋ ಅಷ್ಟು ಡ್ರಾಮಾನುಸಾರ ಸಿಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಆದಿ ಮಧ್ಯ ಅಂತ್ಯಕ್ಕಾಗಿ ನಾವು ಅದೃಷ್ಟವನ್ನು ಬೆಳಗಿಸಿಕೊಳ್ಳಬೇಕು ಅಂತಂದರೆ ತಂದೆಯ ನೆನಪಂತೂ ಕಂಪಲ್ಸರಿಯಾಗಿ ಇರಲೇಬೇಕು, ಭಗವಂತನ ನೆನಪು ನಾವು ಮಾಡಲೇಬೇಕಾಗತ್ತೆ. ಆದರೆ ಅದರ ಜೊತೆಗೆ ಯಾರು ಇಲ್ಲಿ ಇಚ್ಛಾ ಮುಕ್ತರಾಗಿ ನಿಸ್ವಾರ್ಥವಾಗಿ ನೆನಪನ್ನು ಮಾಡುತ್ತಾರೆ, ನಿರ್ಮೋಹಿಯಾಗಿ ನೆನಪನ್ನು ಮಾಡ್ತಾರೆ, ನಿರಪೇಕ್ಷತೆಯಿಂದ ನೆನಪನ್ನು ಮಾಡುತ್ತಾರೆ, ಅವರು ಇಲ್ಲಿ ಮೂರೂ ಕಾಲದ ಅದೃಷ್ಟವನ್ನು ಬೆಳಗಿಸ್ಕೊಳ್ತಾರೆ ಅನ್ನುವಂಥದ್ದು ಬಾಬಾರವರು ಇವತ್ತು ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ ಅಂತಂದರೆ ನಮಗಿವತ್ತು ಗೊತ್ತಿದೆ ನಾವು ಬ್ರಾಹ್ಮಣರಾಗೋದ್ರಿಂದ ಏನು ಲಾಭ ಇದೆ, ನಾವು ಶ್ರೀಮತ ಫಾಲೋ ಮಾಡೋದ್ರಿಂದ ಏನು ಲಾಭ ಇದೆ, ನಾವು ತನುಮನ ಧನ ಸೇವೆ ಮಾಡೋದ್ರಿಂದ ಮುಂದೆ ಏನು ಸಿಗುತ್ತೆ. ಇದು ಎಲ್ಲವೂ ಕೂಡ ಬಾಬಾರವರು ನಮಗೆ ಡ್ರಾಮಾ ನಿಯಮಾನುಸಾರ ಈ ಡ್ರಾಮಾದ ನಾಟಕದ ಒಳಗಡೆ ಇರತಕ್ಕಂಥ ಈ ಕರ್ಮ ಫಿಲಾಸಫಿ ಅಥವಾ ಈ ಒಂದು ನಾಟಕದ ಲಿಂಕ್ ಅನ್ನು ನಮಗೆ ತಿಳಿಸ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಬಾಬನ ಮಕ್ಕಳಾಗಬೇಕು, ಶ್ರೀಮತವನ್ನು ಫಾಲೋ ಮಾಡಬೇಕು, ತನುಮನ ಧನ ಸೇವೆ ಮಾಡಬೇಕು, ಇದೆಲ್ಲದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಸಮಯವನ್ನು ಸಫಲ ಮಾಡಿಕೊಳ್ಬೇಕು ಅಂತ ಪ್ರತಿಯೊಬ್ಬ ಬ್ರಹ್ಮಕುಮಾರಿಯರು ನಾವೆಲ್ಲರೂ ಸೇವೆಯಲ್ಲಿ ತೊಡಗಿದ್ದೀವಿ, ಪುರುಷಾರ್ಥದಲ್ಲಿಯೂ ಕೂಡ ತೊಡಗಿದ್ದೀವಿ.
ಆದರೆ ಇದರಲ್ಲಿ ಬಹುತೇಕ ಸುಮಾರು 95% ಅಂದರೂ ತಪ್ಪಾಗಲಿಕ್ಕಿಲ್ಲ. ನನಗೆ ಒಂದು ಗೊತ್ತಿರುವಂಥ ನನ್ನ ಒಂದು ತಿಳುವಳಿಕೆ ಮಟ್ಟಕ್ಕೆ ತಿಳಿದು ನಾನು ಹೇಳಬೇಕು ಅಂತಂದರೆ 95% ನಾವೆಲ್ಲ ಬ್ರಹ್ಮಕುಮಾರಿಯರು ಸೂಕ್ಷ್ಮ ಸ್ಥೂಲ ಇಚ್ಛೆಗಳಂತೂ ನಮಗಿಲ್ಲದೆ ಇರ್ಬೋದು. ಈಗ ನಾವು ಆಹಾರದ ನಿಯಮಗಳಲ್ಲಿ ಕಡಿವಾಣ ಹಾಕ್ಕೊಂಡಿದ್ದೇವೆ, ಉಡುಪುಗಳಲ್ಲಿ ಧರಿಸುಗಳಲ್ಲಿ ನಾವು ಕಡಿವಾಣವನ್ನು ಹಾಕ್ಕೊಂಡಿದ್ದೇವೆ, ಯಾವುದೇ ಔಟ್ಲುಕ್ ಅಥವಾ ಲೌಕಿಕದ ಯಾವುದೇ ವಸ್ತು ವಿಷಯ ಸಾಧನಗಳ ಒಂದು ಇಚ್ಛೆಗಳನ್ನು ನಾವು ಬಿಟ್ಟಿದ್ದೇವೆ. ಸ್ಥೂಲವಾಗಿ ನಾವು ಎಲ್ಲವನ್ನ ತ್ಯಾಗ ಮಾಡಿದ್ರೂ ಸಹ, ಯೋಗಿಗಳಾಗಿದ್ರೂ ಸಹ, ಬ್ರಹ್ಮಚಾರಿಗಳಾಗಿದ್ರೂ ಸಹ, ಆದರೆ ಸೂಕ್ಷ್ಮದಲ್ಲಿ ನಮಗೇನೋ ಒಂದು ಕ್ಯಾಲ್ಕುಲೇಷನ್ ಇದೆ. ಇದನ್ನು ಮಾಡಿದ್ರೆ ಇದು ಸಿಗುತ್ತೆ, ಈ ಥರ ಇದ್ದರೆ ಇದು ಸಿಗುತ್ತೆ ಅನ್ನುವಂಥ ಒಂದು ಮೆಂಟಾಲಿಟಿ ಆಲ್ರೆಡಿ ಅದು ಸಿಗುತ್ತೆ, ಅದು ತಿಳುವಳಿಕೆ ಇದೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಆದರೆ ಅದಕ್ಕಾಗಿಯೇ ನಾನು ಇದನ್ನು ಮಾಡಬೇಕು ಅನ್ನುವಂಥ ಒಂದು ಮನೋಸ್ಥಿತಿ, ಮಾಡದೇ ಇದ್ದರೆ ಏನೋ ಆಗಿಬಿಡುತ್ತೆ ಅನ್ನುವಂಥ ಒಂದು ಭಯ, ಮಾಡದೇ ಇದ್ದರೆ ಏನೋ ಆಗುತ್ತೆ ಕಳ್ಕೊಳ್ತೀವಿ ಅನ್ನುವ ಭಯ, ಮಾಡಿದ್ರೆ ಇದು ಸಿಗುತ್ತೋ ಅನ್ನುವಂಥ ಭಕ್ತಿ, ಇವೆರಡರಿಂದ ನಾವು ಸೇವೆಯನ್ನು ಪುರುಷಾರ್ಥವನ್ನು ಮಾಡ್ತಾ ಇರೋದು. ನಮ್ಮ ಆತ್ಮಸಾಕ್ಷಿಯನ್ನು ನಾವು ಕೇಳಿಕೊಂಡಾಗ ಅಥವಾ ಅನೇಕರ ಒಂದು ಮನಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ನಮಗಿದು ತಿಳಿಯುತ್ತೆ. ಮುಂದೆ ಬರುವಂಥ ವಿನಾಶದ ಸಮಯದಲ್ಲಿ ಭಗವಂತ ನಮ್ಮ ಕೈ ಹಿಡಿಬೇಕು ಅಂತನೋ, ಅಥವಾ ನಮ್ಮ ಶರೀರ ಕಡೆಯವರೆಗೂ ನಮಗೆ ಸಾಥ್ ಕೊಡಬೇಕು ಅಂತನೋ, ಅಥವಾ ನಮಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಪದವಿ ಸಿಗಬೇಕು ಅಂತನೋ, ಅಥವಾ ನನಗೆ ಆರೋಗ್ಯ ಆಯಸ್ಸು ಯಾವುದು ತೊಂದರೆ ಆಗಬಾರ್ದು ಅಂತಾನೋ, ಈ ರೀತಿಯಾಗಿ ಒಂದಲ್ಲ ಒಂದು ಸೂಕ್ಷ್ಮ ಇಚ್ಛೆಗಳನ್ನು ಇಟ್ಟುಕೊಂಡೇ ನಾವು ಪುರುಷಾರ್ಥದಲ್ಲಿ ತೊಡಗಿದ್ದೀವಿ. ಇದನ್ನು ಯಾರೂ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜ್ಞಾನ ಏನು ಹೇಳುತ್ತೆ, ಆರಂಭದಲ್ಲಿ ಹಿಂಗೆ ಆರಂಭ ಆಗತ್ತೆ. ಇದು ತಪ್ಪು ಅಂತನೂ ಅಲ್ಲ. ಯಾಕಂದರೆ ನಾವೇನು ಒಮ್ಮೆಲೆ ಜ್ಞಾನಿಗಳು, ಒಂದು ದಿನದಲ್ಲಿ ಒಂದು ಕ್ಷಣದಲ್ಲಿ ಜ್ಞಾನಿಗಳಾದವರು ಅಲ್ಲ, ಆಗೋದು ಇಲ್ಲ ಯಾರು ಕೂಡ. ಬ್ರಹ್ಮನಿಗೂ ಕೂಡ ಸಂಪನ್ನ ಆಗಲಿಕ್ಕೆ ಅಷ್ಟು ವರ್ಷಗಳು ಹಿಡಿಸಿದೆ, ಮಮ್ಮಾರವ್ರಿಗೆ ಹಿಡಿಸಿದೆ ಅಂದ ಮೇಲೆ ಇನ್ನು ನಮಗೂ ನಿಮಗೆಲ್ಲನೂ ಕೂಡ ಸುಮಾರು ವರ್ಷಗಳ ಅವಶ್ಯಕತೆ ಇರುತ್ತೆ ತಿಳುವಳಿಕೆಯಲ್ಲಿ ಒಂದು ಕ್ಲಾರಿಟಿ ಬರಲಿಕ್ಕೆ, ಜ್ಞಾನವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ. ಹಾಗಾಗಿ ನಾವು ಕೂಡ ಆರಂಭದಲ್ಲಿ ಹೌದು ನಾವು ಆ ಥರ ಜೀವನ ಮಾಡಿ ಎಲ್ಲವನ್ನ ಕಳ್ಕೊಂಡು ಮಣ್ಣಲ್ಲಿ ಮಣ್ಣಾಗಿ ಸುಟ್ಟು ಹೋಗೋದಕ್ಕಿಂತ ಇಲ್ಲಿ ಬಂದು ಏನೋ ಒಂದು ಮಾಡೋದರಿಂದ ಏನೋ ಒಂದು ಲಾಭ ಇದೆ ಅಲ್ವಾ, ಒಂದು ಅದೃಷ್ಟ ಇದೆ ಅಲ್ವಾ ಅನ್ನುವಂಥ ಸೂಕ್ಷ್ಮ ಒಂದು ಕ್ಯಾಲ್ಕುಲೇಷನ್ ಅಂತೂ ನಮಗೆ ಇದ್ದೇ ಇತ್ತು. ಹಾಗಾಗಿ ನಾವು ಆ ಒಂದು ಶೂದ್ರ ಸಂಘವನ್ನು ಬಿಟ್ಟು ಬ್ರಾಹ್ಮಣ ಸಂಘದಲ್ಲಿ ಬಂದಿದ್ದೇವೆ. ನಂತರ ಬರ್ತಾ ಬರ್ತಾ ಶೂದ್ರ ಸಂಸ್ಕಾರಗಳನ್ನು ಬಿಟ್ಟು ಬ್ರಾಹ್ಮಣ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ತಾ ಇದ್ದೇವೆ. ಹೀಗೆ ನಮ್ಮ ಒಂದು ಜೀವನ ಆರಂಭ ಆಗಿತ್ತು. ಓಕೆ, ಆರಂಭದಲ್ಲಿ ನಮಗೇನಾದರೂ ಒಂದು ಇಚ್ಛೆ ಇಟ್ಕೊಂಡಾಗಲೇ ಏನೋ ಒಂದು ಮಾಡಬೇಕಾಗುತ್ತೆ. ಇಚ್ಛೆ ಇಲ್ಲದೇನೆ ಅಥವಾ ಯಾವುದೇ ಒಂದು ಗುರಿ ಆಬ್ಜೆಕ್ಟ್ ಇಲ್ಲದೇನೆ ನಾವು ಏನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮೆಲ್ಲರ ಜೀವನ ಆರಂಭ ಆಗಿರೋದು, ಈ ಜ್ಞಾನವಾದ ಜೀವನ ಆರಂಭ ಆಗಿದ್ದು ಇಚ್ಛೆಗಳಿಂದನೇ. ಇದನ್ನು ಯಾರೂ ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. ಅಥವಾ ಒಂದಷ್ಟು ಭಯದಿಂದನೂ ಇರಬಹುದು, ಒಂದಷ್ಟು ಭಕ್ತಿಯಿಂದನೂ ಇರಬಹುದು, ಒಂದಷ್ಟು ಆ ಇಚ್ಛೆಗಳನ್ನು ಪೂರ್ಣ ಮಾಡ್ಕೊಳ್ಬೇಕು ಅನ್ನೋ ಬಯಕೆಯಿಂದನೂ ಇರಬಹುದು. ಇದರಿಂದ ಆರಂಭ ಆಗಿದ್ದು ಅಂತೂ ನಿಜ, ಇದು ತಪ್ಪು ಅಂತನೂ ಅಲ್ಲ. ಆದರೆ ಇಚ್ಛೆಗಳನ್ನು ಇಟ್ಟುಕೊಂಡವರಿಗೆ ಅದೃಷ್ಟ ಬೆಳಿಬಹುದು. ಪುರುಷಾರ್ಥನೂ ಮಾಡ್ತೀವಿ, ಶ್ರೀಮತನೂ ಅಳವಡಿಸ್ಕೊಳ್ತೀವಿ, ಸೇವೆಯನ್ನು ಮಾಡ್ತೀವಿ ಅಂದಮೇಲೆ ಭಾಗ್ಯ ಖಂಡಿತವಾಗಿ ಇದ್ದೇ ಇರುತ್ತೆ. ಆದರೆ ಇವರೆಲ್ಲರ ಪೈಕಿ ತುಂಬ ಶ್ರೇಷ್ಠ ಪದವಿಯನ್ನು ಪಡಿಬೇಕು ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ತಾ ಪುರುಷಾರ್ಥನೂ ಮಾಡ್ತಾ ಇರಬೇಕು, ಶ್ರೀಮತವನ್ನೂ ಫಾಲೋ ಮಾಡಬೇಕು, ಸೇವೆಯನ್ನೂ ಮಾಡಬೇಕು. ಆದರೆ ಅದರಲ್ಲಿ ಇಚ್ಛಾಮುಕ್ತ ಸ್ಥಿತಿಗೆ ನಾವು ಬರ್ತಾ ಹೋಗಬೇಕಾಗತ್ತೆ. ಹೇಗೆ? ಆರಂಭದಲ್ಲಿ ನಮಗೆ ಶರೀರ ಚೆನ್ನಾಗಿದ್ದರೆ ಸಾಕು, ಈ ಜೀವನ ಸ್ವಲ್ಪ ಸರಿ ಹೋದರೆ ಸಾಕು, ನನ್ನ ಸಂಬಂಧಿಗಳು ಸ್ವಲ್ಪ ಚೆನ್ನಾಗಿ ಸರಿ ಹೊಂದ್ಕೊಂಡ್ರೆ ಸಾಕು, ಒಂದಷ್ಟು ಪೋಸ್ಟ್ ಪೊಸಿಷನ್ನು ಅಥವಾ ಮಾನ ಮರ್ಯಾದೆಗಳು ಚೆನ್ನಾಗಿ ಉಳ್ಕೊಂಡ್ರೆ ಸಾಕು, ಇಷ್ಟಿಷ್ಟೇ ನಮಗಿರುತ್ತೆ ಆಸೆಗಳು. ಇದೆಲ್ಲ ಆದಮೇಲೆ ಮುಂದಿನ ಜೀವನ ಅಥವಾ ವಿನಾಶದಲ್ಲಿ ನಾವು ಚೆನ್ನಾಗಿರಬೇಕು, ವಿನಾಶದಲ್ಲಿ ನಮ್ಗೆ ಯಾವುದೇ ಪ್ರಭಾವ ಆಗಬಾರ್ದು, ಅಥವಾ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಪದವಿ ಪಡಿಬೇಕು, ಇಷ್ಟು ಮಿನಿಮಮ್ ನಮಗಿದ್ದೇ ಇರುತ್ತೆ. ಆದರೆ ಒಬ್ಬ ಜ್ಞಾನಿ ಯಾವಾಗ ಒಂದು ಮಾರ್ಗದಲ್ಲಿ ಆಳವಾಗಿ ಇಳಿತಾ ಹೋಗ್ತಾನೆ, ಯಾವಾಗ ಆ ಜ್ಞಾನದ ಆಳದಲ್ಲಿ ಇಳಿದು ಆ ಸಮುದ್ರದಲ್ಲಿರುವ ಮುತ್ತು ರತ್ನಗಳಂತ ಹೇಳ್ತಾರಲ್ಲ, ಆಳಕ್ಕೆ ಹೋದಾಗ ಸಿಗುತ್ತೆ ಅಂತಾರಲ್ಲ,
ಆ ರೀತಿಯಾಗಿ ನಾವು ಜ್ಞಾನದ ಆಳದಲ್ಲಿ ಹೋಗ್ತಾ 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 ಯೋಗವನ್ನು ಮಾಡ್ತಾ 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 ಡ್ರಾಮಾ ಪಾಠವನ್ನು ಪಕ್ಕಾ ಮಾಡಿಕೊಳ್ತಾ ಬಂದಾಗ, ಆತ್ಮಿಕ ಸ್ಮೃತಿ ಮತ್ತು ಸ್ಥಿತಿಯನ್ನು ಗಟ್ಟಿಗೊಳಿಸಿಕೊಳ್ತಾ ಬಂದಾಗ ಒಂದು ಕ್ಲಾರಿಟಿ ನಮಗೆ ಸಿಗ್ತಾ ಹೋಗುತ್ತೆ. ನನ್ನ ಆತ್ಮ ಪಾತ್ರಧಾರಿ ಸಪರೇಟ್, ನನ್ನ ಪಾತ್ರ ಸಪರೇಟ್. ನಾನು ಆಗಬೇಕಾಗಿರೋದು ಆತ್ಮ ಅಭಿಮಾನಿನೇ ಹೊರತಾಗಿ ಪಾತ್ರ ಅಭಿಮಾನಿ ಅಲ್ಲ. ನಾನು ಆಗಬೇಕಾಗಿರೋದು ಬಿಂದುನೇ ಹೊರತಾಗಿ ವಿಸ್ತಾರದ ಪಾತ್ರವಲ್ಲ. ನಾನು ಆಗಬೇಕಾಗಿರೋದು ಸಾಕ್ಷಿನೇ ಹೊರತಾಗಿ ನನ್ನ ಇನ್ವಾಲ್ವ್ಮೆಂಟ್ ಅಲ್ಲ. ನಾನು ಆಗಬೇಕಾಗಿರೋದು ಇಚ್ಛಾಮುಕ್ತನೇ ಹೊರತಾಗಿ ಇಚ್ಛೆಗಳನ್ನು ಇಟ್ಕೊಳ್ಳೋದಲ್ಲ. ನಾನು ಆಗಬೇಕಾಗಿರೋದು ಸಾಕ್ಷಿ, ಬಾಪ್ ಸಮಾನ್. ಈ ಎಲ್ಲ ಗುರಿಗಳನ್ನು ಒಂದು ತೂಕ ಹಾಕಿ ನೋಡಿದಾಗ ಇಲ್ಲಿ ನಮಗೆ ಒಂದು ಅರ್ಥ ಆಗುತ್ತೆ. ಭಲೆ ನಾವು ಡ್ರಾಮಾ ಅನುಸಾರ ಕೆಳಗಡೆ ಬಂದಿದ್ದೀವಿ, ಡ್ರಾಮಾ ಅನುಸಾರ ನಾವಿಲ್ಲೆಲ್ಲ ಪಾತ್ರವನ್ನು ಅಭಿನಯಿಸಿದ್ದೀವಿ, ಡ್ರಾಮಾ ಅನುಸಾರ ಎಲ್ಲವೂ ನಮಗೆ ಸಿಕ್ಕಿದೆ, ಡ್ರಾಮಾ ಅನುಸಾರವೂ ಎಲ್ಲ ನಮ್ಮಿಂದ ದೂರನೂ ಆಗಿದೆ. ಅಂದರೆ ಇದರಲ್ಲಿ ಯಾವುದೂ ಕೂಡ ನನ್ನ ವೈಯಕ್ತಿಕ ಇಚ್ಛೆ ಅಂತ ಇಲ್ಲಿ ಏನೂ ನಡೆದಿಲ್ಲ, ನಡೆಯೋದು ಇಲ್ಲ ಅನ್ನೋ ಒಂದು ಕ್ಲಾರಿಟಿ ಬರ್ತಾ ಹೋಗುತ್ತೆ. ಮತ್ತಿಲ್ಲಿ ಯಾರೋ ಏನೋ ಮಾಡ್ಕೊಂಡ್ಬಿಟ್ಟು ಇದನ್ನು ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಅನ್ನುವ ಭ್ರಮೆ ಏನಿತ್ತು ಅದನ್ನು ಕೂಡ ಸುಳ್ಳು. ಇಲ್ಲಿ ಎಲ್ಲವೂ ಕೂಡ ಪೂರ್ವ ನಿಗದಿಯಂತೆ ಈ ಡ್ರಾಮಾದಲ್ಲಿ ಎಲ್ಲವೂ ಪರ್ಫೆಕ್ಟ್ ಅಂತ ನಿಗದಿ ಆಗಿನೇ ಇಲ್ಲಿ ನಡೀತಕ್ಕಂಥದ್ದು. ನಾವು ಪಾತ್ರದ ಒಳಗಡೆ ಇದ್ದಾಗ ನಮಗೆ ದ್ವಂದ್ವಗಳು ಕಾಣಿಸುತ್ತೆ. ಒಂದು ನಾಟಕ ಅಂದಮೇಲೆ ಅಲ್ಲಿ ಶ್ರೇಷ್ಠ, ಒಂದು ಕನಿಷ್ಠ, ಬೇಡುವವರು ಕೊಡುವವರು, ನೋಯುವವರು ನೋಯಿಸುವವರು, ಕೆಡುವವರು ಕೆಡಿಸುವವರು, ದುಃಖ ಕೊಡುವವರು ದುಃಖಿಸುವವರು, ಪಾಪ ಮಾಡುವವರು ಪುಣ್ಯ ಮಾಡುವವರು, ಧರ್ಮದಂತಿರುವವರು ಅಧರ್ಮದಲ್ಲಿರುವವರು, ನೀತಿಯಂತೆ ನಡೆಯುವವರು ಅನೀತಿಯಂತೆ ನಡೆಯುವವರು. ಇದು ಎಲ್ಲವೂ ಕೂಡ ಒಂದು ನಾಟಕಕ್ಕೆ ಬೇಕಾಗಿರುವಂಥ ಎರಡು ಮುಖದ ಒಂದು ಮಜಲುಗಳನ್ನು ನಾಟಕದುದ್ದಕ್ಕೂ ಕೂಡ ನಾವು ನೋಡಿಕೊಂಡು ಬರಬೇಕಾಗುತ್ತೆ. ಆದರೆ ಅದರಲ್ಲಿ ನಾಟಕದ ಆರಂಭದಲ್ಲಿ ಸನ್ನಿವೇಶ ಗೋಲ್ಡನ್ ಏಜ್, ಸಿಲ್ವರ್ ಏಜ್ ಅಂತ ನಾವೇನು ಕರಿತೀವಿ, ಸತ್ಯುಗ, ತ್ರೇತಾಯುಗ ಅಂತ ಏನು ಕರಿತೀವಿ, ಅದನ್ನು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಯಾವುದೇ ದುಃಖ, ಅಶಾಂತಿ, ನೋವು, ದ್ವಂದ್ವಗಳಿಲ್ಲದ ದ್ವಂದ್ವಾತೀತ. ಆದರೂ ಅಲ್ಲಿನೂ ಕೂಡ ದ್ವಂದ್ವ ಇದೆ, ಹುಟ್ಟು ಇದೆ, ಸಾವು ಇದೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಮಾತ್ರ ಅಲ್ಲಿ ದ್ವಂದ್ವ ಇದೆ, ತುಂಬ ದ್ವಂದ್ವಗಳಿಲ್ಲ. ಹುಟ್ಟು ಸಾವು ಇದು ಇದೆ. ಯೌವನ, ಅದು ಯೌವನ ಥರನೇ ಇರ್ತಾರೆ ಅಂದರೆ ಬಾಲ್ಯ ಯೌವನ ಅದು ಇದೆ, ಮುಪ್ಪಿಲ್ಲದೆ ಇರ್ಬೋದು. ಬಾಲ್ಯ ಇದೆ, ಯೌವನ ಇದೆ, ಸ್ತ್ರೀ ಇದ್ದಾರೆ, ಪುರುಷ ಇದ್ದಾರೆ, ವಧು ವರ, ಈ ಥರ ಸ್ವಲ್ಪ ದ್ವಂದ್ವಗಳಿತ್ತಲ್ಲಿ. ಆದರೆ ಯಾವಾಗ ಸತ್ಯ ತ್ರೇತ ದಾಟಿದ ಮೇಲೆ ಕಂಪ್ಲೀಟ್ ಆಗಿ ಆ ದ್ವಂದ್ವಗಳು ವಿಪರೀತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲವೂ ಕೂಡ ಸಮಾನವಾಗಿ ಭಾಗವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಧರ್ಮ ಅಧರ್ಮ, ನೀತಿ ಅನೀತಿ, ಶ್ರೇಷ್ಠ ಕನಿಷ್ಠ, ಲಾಭ ನಷ್ಟ, ಪಾಪ ಪುಣ್ಯ, ಇದೆಲ್ಲವೂ ಅರ್ಧಕ್ಕರ್ಧ ಸಮನಾಗ್ತಾ ಬಂತು ದ್ವಾಪರಯುಗಕ್ಕೆ ಬರೋದ್ರೊಳಗಡೆನೆ. ಕಲಿಯುಗದೊಳಗಡೆ ಹೆಂಗೆ ಸತ್ಯುಗ ತ್ರೇತಾಯುಗದೊಳಗಡೆ ಪುಣ್ಯದ ಪಾರ್ಟು, ಧರ್ಮದ ಪಾರ್ಟು, ನೀತಿಯ ಪಾರ್ಟು ಹೆಚ್ಚಾಗಿತ್ತು, ಅದು ಸತ್ಯ ತ್ರೇತ ಅದೇ ಥರ ಪ್ರಮಾಣದಲ್ಲಿ ಸ್ವಲ್ಪ ಇಳಿಕೆ ಕಂಡ್ರೂ ಕೂಡ ಅಲ್ಲಿ ಪುಣ್ಯ, ಸತ್ಯ, ಧರ್ಮ, ನೀತಿ ಅವೇ ಜಾಸ್ತಿ ತೂಕದಲ್ಲಿತ್ತು. ದ್ವಾಪರದಲ್ಲಿ ಬಂದಾಗ ತಕ್ಕಡಿ ಸಮಾನ ಆಯಿತು. ಎಷ್ಟು ಪುಣ್ಯನೋ ಅಷ್ಟು ಪಾಪ ಆಗಲಿಕ್ಕೆ ಆರಂಭ ಆಯಿತು, ಎಷ್ಟು ನೀತಿನೋ ಅಷ್ಟು ಅನೀತಿ ಬರಲಿಕ್ಕೆ ಆರಂಭ ಆಯಿತು, ಎಷ್ಟು ಒಳ್ಳೆಯವರು ಅಷ್ಟು ಕೆಟ್ಟವರಾಗಲಿಕ್ಕೆ ಆರಂಭ ಆಯಿತು, ಎಷ್ಟು ಒಗ್ಗಟ್ಟು ಅಷ್ಟು ಚದುರುವಿಕೆನೂ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಅಂದರೆ ದ್ವಾಪರದಲ್ಲಿ ಸಮಬಲಕ್ಕೆ ಬಂತು. ಪುಣ್ಯ ಪಾಪ ಇವೆಲ್ಲವೂ ಕೂಡ ಎರಡು ಮುಖಗಳಾಯಿತು. ಅದೇ ಕಲಿಯುಗ ಆರಂಭ ಆದಮೇಲೆ ಈ ಪಾಪದ ತಕ್ಕಡಿ ಜಾಸ್ತಿ ಭಾರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹೆಂಗೆ ಸತ್ಯುಗದಲ್ಲಿ ಪುಣ್ಯದ ತಕ್ಕಡಿ ತೂಗಿತ್ತು, ಪಾಪದ ತಕ್ಕಡಿ ಇದ್ರೂ ಕೂಡ ಅಲ್ಲಿ ಏನೂ ಇರಲಿಲ್ಲ ಅದರೊಳಗಡೆ, ಹಾಗೆ ಕಲಿಯುಗ ಸ್ಟಾರ್ಟ್ ಆದಮೇಲೆ ಪಾಪದ ತಕ್ಕಡಿ ಕೆಳಗಡೆ ಇಳಿತಾ ಬಂತು. ಇಲ್ಲಿ ಪಾಪನೇ ಜಾಸ್ತಿ, ಅನೀತಿನೇ ಜಾಸ್ತಿ. ಹೆಂಗೆ ಸತ್ಯುಗದಲ್ಲಿ ಪುಣ್ಯನೇ ಜಾಸ್ತಿ, ನ್ಯಾಯನೇ ಜಾಸ್ತಿ, ನೀತಿನೇ ಜಾಸ್ತಿ, ಸುಖನೇ ಜಾಸ್ತಿ ಇತ್ತು, ಅದೇ ಥರ ಕಲಿಯುಗದ ಒಳಗಡೆ ದುಃಖ, ಅಶಾಂತಿ, ನೋವು ಇವುಗಳು ಜಾಸ್ತಿ ಆಗ್ತಾ ಕಲಿಯುಗದ ಅಂತಿಮ ಸಮಯದಲ್ಲಿ ಹೇಗೆ ಸತ್ಯುಗದಲ್ಲಿ ಸಂಪೂರ್ಣವಾಗಿ ಸುಖ ಇದು ದುಃಖದ ಲವಲೇಶವೇ ಇಲ್ಲದಂತೆ ಆಗೋಗಿತ್ತು, ಹಾಗೆ ಅದೇ ತಕ್ಕಡಿ ರಿವರ್ಸ್ ಆಗಿ ಕಲಿಯುಗದಲ್ಲಿ ನಿಂತ್ಕೊಳ್ಳುತ್ತೆ.
ಪಾಪವೇ ತುಂಬಿಕೊಳ್ಳುತ್ತೆ, ಪುಣ್ಯ ಹುಡುಕಾಡಿದ್ರೂ ಸಿಗೋದಿಲ್ಲ. ಮೋಸವೇ ಸಿಗುತ್ತೆ, ಒಳ್ಳೆಯತನ ಸಿಗೋದಿಲ್ಲ. ಸಾವು ಜಾಸ್ತಿ ಇರುತ್ತೆ, ನೋವು ಜಾಸ್ತಿ ಇರುತ್ತೆ, ಅಶಾಂತಿ ಜಾಸ್ತಿ ಇರುತ್ತೆ. ಇದೆಲ್ಲವೂ ಕೂಡ ಇಲ್ಲಿ ತಕ್ಕಡಿ ಉಲ್ಟಾ ಆಗಿ ಕಲಿಯುಗದಲ್ಲಿ ಪಾಪದ ತಕ್ಕಡಿ, ಪಾಪದ ಭಾರ ಅತಿಯಾಗತ್ತೆ. ಇದು ಈ ಸಮಯದಲ್ಲಿ ನಮಗೆ ನೋಡ್ತಕ್ಕಂಥ ಚಿತ್ರಣಗಳು. ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸತ್ಯುಗದಲ್ಲಿ ತಕ್ಕಡಿಯನ್ನು, ಪುಣ್ಯದ ತಕ್ಕಡಿಯನ್ನು ಒಂದು ಕಡೆ ವಾಲಿಸಿಬಿಡಿ, ಪೂರ್ತಿ ಮುಳ್ಳನ್ನು. ಸುಮ್ಮನೆ ಇದು ತಕ್ಕಡಿ ಇತ್ತು ಅಂದರೆ ಇತ್ತು, ದುಃಖದ್ದು ಅಶಾಂತಿದ್ದು ಅದರೊಳಗಡೆ ಏನೂ ಇರಲಿಲ್ಲ. ಆದರೆ ಅದು ನಿಧಾನಕ್ಕೆ ಇಳಿತಾ 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 ಸ್ವಲ್ಪ ವಾಲುತ್ತೆ ಯಾವಾಗ ತ್ರೇತಾಯುಗಕ್ಕೆ ಬಂದಾಗ. ಆದರೆ ಅದರೊಳಗಡೆ ಏನಿರಲ್ಲ, ಸುಮ್ಮನೆ ವಾಲಿತಷ್ಟೇ, ಅದು ಗಾಳಿಗೆ ವಾಲಿದಂಗೆ, ಒತ್ತಡಕ್ಕೆ ವಾಲಿದಂಗೆ ವಾಲಿತ್ತು. ದ್ವಾಪರಯುಗ ಬರ್ತಿದ್ದಂಗೆ ಸಮಾನ ಆಗಿಬಿಡುತ್ತೆ, ಮುಳ್ಳು ಈ ಕಡೆ ಬರ್ತಾ ಇತ್ತು, ಸಮಾನ ಆಗಲಿಕ್ಕೆ. ಅದ್ರಾಗ ಒಂದೊಂದೇ ಪದಾರ್ಥಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು, ದುಃಖ, ಶಾಂತಿ, ವಿಕಾರ ಇವೆಲ್ಲವೂ ಕೂಡ. ಆವಾಗ ಈಕ್ವಲಿಗೆ ಬಂದ್ಬಿಡುತ್ತೆ ಫುಲ್ಲು. ಇದರೊಳಗೆ ಎಷ್ಟಿದೆಯೋ ಪುಣ್ಯ ಅಷ್ಟು ಈ ಕಡೆ ಪಾಪ, ಇದರೊಳಗೆ ಎಷ್ಟು ಕಾಣುತ್ತೋ ನೀತಿ ಅಷ್ಟು ಅನೀತಿ, ಅಷ್ಟು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ದ್ವಾಪರದ ಅಂತಿಮದೊಳಗೆ. ಕಲಿಯುಗ ಸ್ಟಾರ್ಟ್ ಆಗ್ತಿದ್ದಂಗೆ ಈ ಪಾಪದ ತಕ್ಕಡಿ ಇನ್ನೂ ಕೆಳಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಪುಣ್ಯ ಖಾಲಿ ಆಗ್ತಾ ಹೋಯ್ತಲ್ಲಿ, ಸುಖ ಖಾಲಿ ಆಗ್ತಾ ಹೋಯಿತು ಆ ತಕ್ಕಡಿಯಲ್ಲಿ. ಪೂರ್ತಿ ಆ ತಕ್ಕಡಿ ಖಾಲಿನೇ ಆಗೋಗ್ಬಿಡ್ತು, ಪೂರ್ತಿ ಇಂಬ್ಯಾಲೆನ್ಸ್. ಇದು ನಾಟಕದ ಒಂದು ಸನ್ನಿವೇಶಗಳೇ ಹೊರತಾಗಿ ನಾಟಕದಲ್ಲಿ ಈ ರೀತಿಯಾಗಿಯೇ ಇರಬೇಕು ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ನಿಯಮದ ಆಧಾರಿತದಲ್ಲಿ ಈ ನಾಟಕ ರಚನೆ ಆಗಿದೆ ಹೊರತಾಗಿ ಇಲ್ಲಿ ಯಾರೊಬ್ಬರ ದೋಷದಿಂದ, ಯಾರೊಬ್ಬರ ತೊಂದರೆಯಿಂದ ಏನೋ ಆಗಿದ್ದಂಥದ್ದಿಲ್ಲ. ಇಲ್ಲಿ ಇವರೇನೋ ತಪ್ಪು ಮಾಡಿಬಿಟ್ರು, ಇವರೇನೋ ನೀತಿಯಲ್ಲಿ ಬಂದರು, ಇಲ್ಲ, ಅವ್ರ ಇಚ್ಛಾನುಸಾರ ಬಂದಿಲ್ಲ. ಅವರೆಲ್ಲರೂ ಆತ್ಮರೇ ಅಲ್ವಾ, ಅವರೆಲ್ಲರೂ ಪರಮ ಧಾಮದಿಂದನೇ ಬಂದಿರೋರಲ್ವಾ, ಅವರು ನಮ್ಮಷ್ಟೇ ಶಕ್ತಿವಂತರಲ್ವಾ, ಸದ್ಗುಣವಂತರಲ್ವಾ, ಪರಮಾತ್ಮನ ಸಂತಾನರೇ ತಾನೇ. ಅಂದಮೇಲೆ ಆ ಪಾತ್ರಕ್ಕೆ ನಿಮಿತ್ತ ಆಗಿದ್ದಾರೆ ಹೊರತಾಗಿ ಅವರು ಪಾಪಿಗಳಲ್ಲ. ನಾಟಕದಲ್ಲಿ ಇಲ್ಲಿ ಎಲ್ಲವೂ ಸರಿಯಾಗಿದೆ, ಅದನ್ನು ನಾವು ಒಪ್ಕೊಳ್ತಾ ಇಲ್ಲ. ಕಾರಣ ನಮಗೆ ತ್ರಿಕಾಲ ಜ್ಞಾನ ಇರಲಿಲ್ಲ, ಈ ಡ್ರಾಮಾ ಜ್ಞಾನ ಇರಲಿಲ್ಲ, ಈ ಡ್ರಾಮಾದ ಸತ್ಯ ನಮಗೆ ಯಾರು ತಿಳಿಸಿರಲಿಲ್ಲ. ಈಗ ನಮಗೂ ಮತ್ತು ಭಕ್ತಿ ಮಾರ್ಗದ ಎಲ್ಲರಿಗೂ ವ್ಯತ್ಯಾಸಗಳೇನು ಅಂತಂದರೆ, ನಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ, ಅವರಿಗೆ ಇರಲಿಲ್ಲ. ಭಗವಂತನನ್ನು ಅವರು ಭಕ್ತಿ ಮಾಡಿದ್ದಾರೆ, ಭಗವಂತನ ಹತ್ರ ಅವರು ಬೇಡಿಕೊಂಡಿದ್ದಾರೆ, ಭಗವಂತನ ಕೇಳ್ಕೊಂಡ್ರೆ ಏನೋ ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ, ಅದೆಲ್ಲವೂ ನಡೆದಿದೆ. ಆದರೆ ಈ ಸಂಗಮಯುಗದಲ್ಲಿ ಆ ಪರಮಾತ್ಮನ ಪಾತ್ರವೂ ಸಹ ಇದ್ದು ಅವರು ಬಂದು ಈ ತ್ರಿಕಾಲ ಜ್ಞಾನವನ್ನು ಕೊಟ್ಟು ನಮಗೀಗ ಜ್ಞಾನಿಗಳನ್ನಾಗಿ ಮಾಡಿದ್ದಾರೆ, ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡಿದ್ದಾರೆ, ತ್ರಿಕಾಲ ಜ್ಞಾನಿಗಳನ್ನಾಗಿ ಮಾಡಿದ್ದಾರೆ, ತ್ರಿನೇತ್ರಿಗಳನ್ನಾಗಿ ಮಾಡಿದ್ದಾರೆ, ತ್ರಿಮೂರ್ತಿಗಳನ್ನಾಗಿ ಮಾಡಿದ್ದಾರೆ. ಈಗ ನಾವು ಇಚ್ಛೆಗಳು ಇಟ್ಕೊಳ್ಳೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಈ ನಾಟಕದಲ್ಲಿ? ಒಂದು ಸಲ ಯೋಚನೆ ಮಾಡಿ. ಇದು ನಡೆಯೋದೇ ಹೇಗೆ? ಬೆಳಕರದ ಮೇಲೆ ಈ ಜಗತ್ತಿನಲ್ಲಿ ಬೆಳಕು ತುಂಬ್ತಾ ಮಧ್ಯಾಹ್ನ ಅತಿಯಾಗಿ ಹೋಗಿ ಮತ್ತೆ ಸಾಯಂಕಾಲದ ಕಡೆಗೆ ಇಳಿತಾ ಬರೋದು, ಇದು ಒಂದು ರುಟೀನ್ ಹೇಗೋ ಹಾಗೆ ಈ ಸೃಷ್ಟಿ ನಾಟಕದ ಈ ಒಂದು ತಕ್ಕಡಿ, ಒಂದು ರೊಟೇಷನ್ ಇದು ನಡೆಯುತ್ತೆ. ಇದು ಒಂದು ಕಾಲಚಕ್ರ, ಇದು ಈ ರೀತಿ ತಿರುಗುತ್ತೆ, ಅದಕ್ಕೆ ತಕ್ಕಂಗೆ ಇವೆಲ್ಲವೂ ಕೂಡ ಆಗತ್ತೆ. ಹೇಗೆ ಬೆಳಕಿನ ನೆರಳಿನ ಆಟ ಈ ಕಾಲಚಕ್ರದಂತೆ ನೋಡಿ, ಮುಂಜಾನೆ ನಮ್ಮ ನೆರಳು ಒಂದು ಕಡೆ ಇರುತ್ತೆ, ಮಧ್ಯಾಹ್ನ ಇನ್ನೊಂದು ಕಡೆ ಬರುತ್ತೆ, ರಾತ್ರಿ ಮತ್ತೊಂದು ಕಡೆ ಹೋಗ್ತಾ ಇರುತ್ತೆ. ಸಾಯಂಕಾಲದ ಸಮಯದಲ್ಲಿ ಕತ್ತಲಲ್ಲಿ ನೆರಳೇ ಕಾಣೋದಿಲ್ಲ, ಕತ್ತಲಲ್ಲಿ ನೆರಳು ಮಾಯ. ಹಾಗೆ ಈ ಕಾಲಚಕ್ರದಲ್ಲಿಯೂ ಕೂಡ ಸತ್ಯುಗದ ತ್ರೇತಾಯುಗದ ಒಂದು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಅದರ ಪ್ರಮಾಣದಲ್ಲಿ ಅದು ನಡೀತಾ ಬಂದಿದೆ ಹೊರತಾಗಿ ಅದು ಯಾರ ಕಂಟ್ರೋಲಲ್ಲಿ ಇಲ್ಲ, ಅದು ಯಾರ ದೋಷವೂ ಅಲ್ಲ. ಹಾಗಾಗಿ ಯಾವಾಗ ಈ ಸತ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ, ಮುರುಳಿಯಿಂದ ಇವೆಲ್ಲ ಸತ್ಯಗಳು ಗೊತ್ತಾಗತ್ತೆ. ಆತ್ಮರ ಸತ್ಯ ಏನು, ಪಾತ್ರಗಳ ಸತ್ಯ ಏನು, ಸಮಯದ ಸತ್ಯ ಏನು, ನಿಯಮಗಳ ಸತ್ಯ ಏನು, ಡ್ರಾಮದ ಸತ್ಯ ಏನು, ಇವುಗಳೆಲ್ಲವನ್ನು ಆಳವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ನಿಜಕ್ಕೂ ನಮಗನ್ಸುತ್ತೆ ಇದರಲ್ಲಿ ಯಾರೊಬ್ಬರೂ ದೋಷಿಗಳಿಲ್ಲ. ಈ ನಾಟಕದಲ್ಲಿ ದೋಷ ಒಂಚೂರೂ ಇಲ್ಲ. ಇಲ್ಲಿ ತನಕ ನಾವು ಪ್ರಪಂಚದ ಮೇಲೆ ಆರೋಪ ಮಾಡಿದ್ದೆಲ್ಲ ನಮ್ಮ ಅಜ್ಞಾನದ ಪರಮಾವಧಿ ಅನ್ನೋ ಸತ್ಯ ಗೊತ್ತಾಗುತ್ತೆ. ಅದು ನಾಟಕದ ನಿಯಮನೇ. ಹಾಗಾಗಿ ಈಗ ನಾನು ಒಬ್ಬ ಜ್ಞಾನಿಯಾಗಿ, ಒಬ್ಬ ಸಾಕ್ಷಿಯಾದ ಯೋಗಿಯಾಗಿ, ಅಂತರ್ಮುಖಿಯಾಗಿ, ಬಾಪ್ ಸಮನ ಆತ್ಮ ಆದರೆ ನಿಜವಾಗಲೂ ನಾವು ಹೆಂಗೆ ವಿಚಾರ ಮಾಡಬೇಕು ಅಂದರೆ, ವಾ ಡ್ರಾಮ ವಾ ಬಾಬಾ ವಾ. ಇದರಲ್ಲಿ ಯಾರೊಬ್ಬರದ್ದು ಕೂಡ ದೋಷ ಇಲ್ಲ.
ಯಾರ ಪಾತ್ರವೂ ದೋಷದಿಂದ ಕೂಡಿಲ್ಲ. ನಾಟಕದ ಯಾವ ಒಂದು ಸೀನು ಕೂಡ ಇಲ್ಲಿ ಇಂಪರ್ಫೆಕ್ಟ್ ಅಲ್ಲ, ಎಲ್ಲವೂ ಪರ್ಫೆಕ್ಟ್, ಎಲ್ಲರೂ ಪರ್ಫೆಕ್ಟ್. ಅಷ್ಟು ಅಚ್ಚುಕಟ್ಟಾಗಿ ಡ್ರಾಮಾ ಆಗಿರೋದ್ರಿಂದ ಸಮಯ ಅನುಸಾರ ಅದು ಎಲ್ಲ ಪಾತ್ರಗಳನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾ ಇದೆಯೇ ಹೊರತಾಗಿ ಇದರಲ್ಲಿ ಯಾವುದರ ತಪ್ಪೂ ಇಲ್ಲ. ಸಮಯದ ಮೇಲೆ ದೋಷ ಮಾಡಲಿಕ್ಕಿಲ್ಲ, ನಿಯಮದ ಮೇಲೆ ದೋಷ ಮಾಡಲಿಕ್ಕಿಲ್ಲ, ಭಗವಂತನ ಮೇಲೆ ದೋಷ ಮಾಡಲಿಕ್ಕಿಲ್ಲ, ಆತ್ಮರ ಮೇಲೆ ದೋಷ ಮಾಡಲಿಕ್ಕಿಲ್ಲ. ನಾಟಕದ ಸ್ಕ್ರಿಪ್ಟ್ ಆ ರೀತಿ ಇದ್ದಾಗ ಅದಕ್ಕೆ ತಕ್ಕಂಥ ಆ್ಯಕ್ಟಿಂಗನ್ನು ಇಲ್ಲಿ ಎಲ್ಲ ಆತ್ಮರು ಕೂಡ ಮಾಡಿದ್ದಾರೆ ಅಂದಮೇಲೆ ಅವರೆಲ್ಲರೂ ಕೂಡ ಒಳ್ಳೆಯ ಆ್ಯಕ್ಟರ್ಸ್ ಆಗಿದ್ದಾರೆ, ಅಭಿನಯಕಾರರೇ ಆಗಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಶ್ರೇಷ್ಠ ಕನಿಷ್ಠ ಅನ್ನೋ ಭಾವನೆ ಇರೋದಿಲ್ಲ. ಎಲ್ಲಿಯ ತನಕ ನಾವು ಪಾತ್ರದ ಒಳಗಡೆ ಇದ್ದುಕೊಂಡು ಯೋಚನೆ ಮಾಡ್ತೀವಿ, ನಾವು ಬ್ರಾಹ್ಮಣರು, ಅವರು ಶೂದ್ರರು, ನಾವು ಶ್ರೇಷ್ಠ, ಅವರು ಕನಿಷ್ಠ, ನಾವು ಸತ್ಯುಗದಲ್ಲಿ ಬಂದೀವಿ, ಅವರು ಕಲಿಯುಗದಲ್ಲಿ ಬಂದಿದ್ದಾರೆ, ಈ ದ್ವಂದ್ವಗಳು ಎಲ್ಲಿ ತನಕ ನಮಗೆ ಕಾಣಿಸುತ್ತೋ ಅಲ್ಲಿ ತನಕ ನಾವಿನ್ನೂ ಪಾತ್ರದ ಅಭಿಮಾನಿಗಳೇ ಹೊರತಾಗಿ ಆತ್ಮದ ಅಭಿಮಾನಿಗಳಲ್ಲ. ಯಾವಾಗ ನಾನು ನನ್ನ ಆತ್ಮನಿಗೆ ಎಷ್ಟು ಗೌರವ ಕೊಡ್ತೀನಿ, ಪರಮಾತ್ಮನಿಗೇನು ಗೌರವ ಕೊಡುತ್ತೇನೆ, ಅದೇ ಗೌರವವನ್ನು ವಿಶ್ವದ ಪ್ರತಿಯೊಂದು ಆತ್ಮರಿಗೂ ಕೊಡಲಿಕ್ಕೆ ನನಗೆ ಬರುತ್ತೆ ಅಂದರೆ ಅವತ್ತು ನಾನು ನಿಜವಾದ ಜ್ಞಾನಿ ಆಗಿರ್ತೀನಿ. ಎಷ್ಟು ಪರಮಾತ್ಮನನ್ನು ನಾನು ನಿರ್ದೋಷವಾಗಿ ನೋಡ್ತೀನಿ, ಅಷ್ಟು ಸ್ವಯಂವನ್ನು ಹಿಡಿದು ಬೇರೆ ಎಲ್ಲ ಆತ್ಮರನ್ನು ನಿರ್ದೋಷವಾಗಿ ನೋಡ್ಕೊಳ್ಳೋಕೆ ಬರುತ್ತೋ ಅವತ್ತು ನಾನು ಬಾಪ್ ಸಮಾನ ಆಗ್ತೀನಿ. ಎಷ್ಟು ನಾನು ನಮ್ಮ ಪಾತ್ರವನ್ನು ಶ್ರೇಷ್ಠ ಅನ್ಕೊಳ್ತೀವಿ ಅಷ್ಟು ಎಲ್ಲ ಪಾತ್ರವನ್ನು ಶ್ರೇಷ್ಠ ಅನ್ಕೊಳ್ಳೋದಕ್ಕೆ, ಎಷ್ಟು ಸತ್ಯುಗಕ್ಕೆ ನಾನು ಬೆಲೆಯನ್ನು ಕೊಡ್ತೀನಿ ಅಷ್ಟು ಕಲಿಯುಗಕ್ಕೆ ಬೆಲೆ ಕೊಡಲಿಕ್ಕೆ ಬಂದಾಗ ನಾನೊಬ್ಬ ಬಾಪ್ ಸಮಾನಾತ್ಮ ಆಗ್ತೀನಿ. ಯಾವಾಗ ಈ ದೃಷ್ಟಿಕೋನ ಬರ್ತಾ ಹೋಗುತ್ತೆ, ಈ ಸತ್ಯಗಳ ಅರ್ಥ ಆಗ್ತಾ ಹೋಗುತ್ತೆ, ಈ ಡ್ರಾಮದ ಪರ್ಫೆಕ್ಟ್ನೆಸ್ ನಮಗೆ ಅರ್ಥ ಆಗ್ತಾ ಹೋಗುತ್ತೆ, ಡ್ರಾಮದ ಮೇಲಿನ ಆರೋಪಗಳು ಕಡಿಮೆ ಆಗ್ತಾ ಹೋಗುತ್ತೆ, ಬೇರೆಯವರ ಮೇಲಿನ ಆರೋಪಗಳು ಕಡಿಮೆ ಆಗುತ್ತೆ, ದೋಷ ದೃಷ್ಟಿ ನಮ್ಮಿಂದ ದೂರ ಆಗುತ್ತೆ. ಆವಾಗ ತ್ರಿನೇತ್ರ ನಮ್ಮಲ್ಲಿ ಒಳಮೂಡುತ್ತೆ. ಅದನ್ನೇ ಆತ್ಮಿಕ ದೃಷ್ಟಿ ಅಂತ ಕರೆಯೋದು, ಮೂರನೇ ನೇತ್ರ ಅಂತ ಕರೆಯೋದು. ಅದಕ್ಕೆ ಬ್ರಹ್ಮ ಆಗಲಿ ಮಮ್ಮ ಆಗಲಿ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ ಮೂರನೇ ನೇತ್ರದಿಂದ ನೋಡಿದಾಗ ಅವರಿಗೆ ಅದರ ಕಾರಣ ತಿಳಿತಾ ಇತ್ತು, ಇದು ಡ್ರಾಮಾದ ನಿಯಮ ಅಂತ ಗೊತ್ತಾಗ್ತಿತ್ತು. ಹಾಗಾಗಿ ಎಲ್ಲೂ ಯಾರ ಮೇಲೂ ಕೂಡ ಪ್ರತಿರೋಧ ಒಡ್ಲಿಲ್ಲ. ಅವರು ಏನೆಲ್ಲ ಬಂತು ಅದನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಸಾಕ್ಷಿಯಾಗಿ ಉಳ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರೆ ಹೊರತಾಗಿ ಯಾವುದೇ ಕಾರಣಕ್ಕೂ ಅವರು ಆವೇಶಕ್ಕೆ ಒಳಗಾಗಲಿಲ್ಲ, ಉದ್ವೇಗಕ್ಕೆ ಒಳಗಾಗಲಿಲ್ಲ. ನೋಡಿ, ಈ ಥರ ಇಚ್ಛಾ ಮಾತ್ರ ಅವಿದ್ಯಾ ಅಂತಂದ್ರೆ ಏನೋ, ಈ ಸ್ಥಿತಿ ಬಂದವರು ಅವರು ಯಾವ ಒಂದು ಇಚ್ಛೆ, ಶರೀರದ ಇಚ್ಛೆ ಆಗಲಿ, ಬದುಕುವ ಇಚ್ಛೆ ಆಗಲಿ, ಅಥವಾ ಬೇರೆಯವರನ್ನ ದ್ವೇಷಿಸುವ ಇಚ್ಛೆ ಆಗಲಿ, ಅಥವಾ ತಮ್ಮ ಹೆಸರು ಮಾಂಸನ ಇಚ್ಛೆ ಆಗಲಿ, ಏನೂ ಇಟ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಎಲ್ಲವೂ ಪರ್ಫೆಕ್ಟ್ ಅಂತ ಕಾಣಿಸಿದ ಮೇಲೆ. ಅದನ್ನೇ ಸಾಕ್ಷಿ ಸ್ಥಿತಿ, ಆತ್ಮಿಕ ಸ್ಥಿತಿ, ಆತ್ಮಿಕ ದೃಷ್ಟಿ, ಆತ್ಮ ಅಭಿಮಾನ ಅಂತ ಕರೀತಾರೆ. ಇದನ್ನು ಅಭ್ಯಾಸ ಮಾಡಲಿಕ್ಕೇ ಮಮ್ಮಾರವರು ಬಾಬಾರವರು ಅಮೃತ ವೇಳೆಯಲ್ಲಿ ಎದ್ದು ಇಡೀ ದಿನ ಆತ್ಮ 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 ಅನ್ನುವ ಅಭ್ಯಾಸ ಮಾಡಿದ್ರು. ಆದರೆ ಆತ್ಮದ ಪಾಠ ಪಕ್ಕ ಆಗಿದ್ದು ಅವರಿಗೆ ಡ್ರಾಮಾ ಸತ್ಯ ಅರ್ಥ ಆದಾಗ, ಡ್ರಾಮಾ ಎಕ್ಯುರೇಟ್, ಡ್ರಾಮಾ ಪರ್ಫೆಕ್ಟ್ ಅಂತ ಡ್ರಾಮಾ ಪಾಠವನ್ನು ಯಾರು ಪಕ್ಕಾ ಮಾಡ್ಕೊಳ್ತಾರೋ ಅವರಿಗೆ ಮಾತ್ರ ಆತ್ಮದ ಒಂದು ಪಾಠ ಪಕ್ಕ ಆಗುತ್ತೆ. ಯಾರಿಗೆ ಆತ್ಮದ ಪಾಠ ಪಕ್ಕ ಆಗಿ ಡ್ರಾಮಾ ಪಾಠ ಪಕ್ಕ ಆಗುತ್ತೋ ಅವರು ಅವಾಗ ಸಾಕ್ಷಿ ಆಗ್ತಾರೆ. ಇಚ್ಛಾ ಮಾತ್ರಂ ಅವಿದ್ಯ, ಇಚ್ಛಾ ಮುಕ್ತರಾಗ್ತಾರೆ. ಆಗ ಒಬ್ಬ ಪರಮಾತ್ಮನ ನೆನಪು ಬಿಟ್ಟರೆ ಇನ್ನೇನು ಅವರಿಗೆ ಉಳಿಯೋದಿಲ್ಲ. ಯಾಕೆ ನಮಗೆ ಪರಮಾತ್ಮನ ನೆನಪು ನಾವು ಕಷ್ಟಪಟ್ಟು ಮಾಡಬೇಕಾಗುತ್ತೆ, ಅದು ಉಳಿತಾ ಇಲ್ಲ, ನೆನಪು ಮರೆತು ಹೋಗ್ತಾ ಇದೆ ಅಂದರೆ ಒಳಗಡೆ ಇಚ್ಛೆಗಳಿರುತ್ತೆ. ಈ ಡ್ರಾಮಾ ಪಾಠದ ಬಗ್ಗೆ ನಮಗೆ ಸರಿಯಾದ ದೃಷ್ಟಿಕೋನ ಇರೋದಿಲ್ಲ. ಎಲ್ಲದರಲ್ಲೂ ದೋಷ ದೃಷ್ಟಿ ಇರುತ್ತೆ, ಭಯ ಇರುತ್ತೆ, ಚಿಂತೆ ಇರುತ್ತೆ. ಯಾವಾಗ ಈ ನಾಟಕ ಸತ್ಯವನ್ನು ಅರ್ಥ ಮಾಡ್ಕೊಳ್ತೀವಿ ಆಗ ನಾವು ನಿರ್ಭಯರಾಗ್ತೀವಿ, ನಿಶ್ಚಿಂತರಾಗ್ತೀವಿ, ನಿಜಾನಂದರಾಗ್ತೀವಿ. ಆವಾಗ ನಮಗೆ ಇಚ್ಛಾ ಇರೋದು ಇಲ್ಲ. ಈ ಥರ ಆದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಈ ಪಾತ್ರದ ಸಂಸ್ಕಾರಗಳು ಇಮರ್ಜ್ ಆಗದೇ ಇರೋದಕ್ಕೆ ಸಾಧ್ಯ. ಅದಕ್ಕೆ ಬ್ರಹ್ಮ ಬಾಬಾ ಆಗಲಿ ಮಮ್ಮಾರವರಾಗಲಿ ಅಂಥ ಪರಿಸ್ಥಿತಿಗಳಲ್ಲೂ ಕೂಡ ಅವರಿಗೆ ಕೋಪ, ಆವೇಶ. ಯಾವಾಗ ಬ್ರಹ್ಮ ಬಾಬರವ್ರನ್ನ ಕೊಲೆ ಮಾಡಲಿಕ್ಕೆ ಬಂದರು, ಮಮ್ಮಾರವ್ರು ಕೂತ್ಕೊಂಡಾಗ ಮನೆಗೆ ಬೆಂಕಿ ಹಾಕಲಿಕ್ಕೆ ಬಂದರು, ಕೂಗಾಡಿದ್ರು ಕೂಡ ಏನೇನು ನಡೆದ್ರು ಅವರು ಒಳಗಡೆ ಇರತಕ್ಕಂಥ ಶೀತಲತೆ ಹೆಚ್ಚಿತ್ತೆ ಹೊರತಾಗಿ ಒಳಗಡೆ ಯಾವುದೇ ಪಾತ್ರದ ಕೋಪ, ಆವೇಶ ಇವೆಲ್ಲ ಇಮರ್ಜ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅದಕ್ಕಿಂತ ಜಾಸ್ತಿ ಅವರು ಶೀತಲ ಸ್ವರೂಪರಾಗಿದ್ದರು. ಅದಕ್ಕೆ ಇವತ್ತು ಬಾಬಾರವರು ಸ್ಲೋಗನಲ್ಲಿ ಹೇಳ್ತಿದ್ದಾರೆ, ನೀವು ಬಾಬಾರವ್ರ ನೆನಪಿನಲ್ಲಿ ಎಷ್ಟು ಶೀತಲವಾಗಿ ಇಟ್ಟುಕೊಳ್ಬೇಕು ಅಂತಂದರೆ
ಯಾವುದೊಂದು ಆವೇಶದ ಹಳೆಯ ಸಂಸ್ಕಾರಗಳು ಕೂಡ ಇಮರ್ಜ್ ಆಗಬಾರದು, ಅಷ್ಟು ಶೀತಲವಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಇವತ್ತು ಸ್ಲೋಗನ್ನಲ್ಲಿ ಬಾಬಾ. ನೋಡಿ, ಇದಕ್ಕೆ ಲಿಂಕ್ ಇದೆ. ಇದು ಅದಕ್ಕೆ ನಾನು ಹೇಳಿದೆ ಇವೆರಡಕ್ಕೆ ಲಿಂಕ್ ಇದೆ ಅಂತ. ನಾವು ಸಾಕ್ಷಿಯಾಗಿದ್ದೀವಿ, ಬಾಪ್ಸಮನಾಗಿದ್ದೀವಿ, ಇಚ್ಛಾಮುಕ್ತ ಆಗಿದ್ದೀವಿ ಅಂತಂದರೆ ನಮಗಲ್ಲಿ ಯಾವುದೇ ಆವೇಶ ಪಡುವ ಅವಶ್ಯಕತೆ ಬೀಳೋದಿಲ್ಲ, ಕೋಪದಲ್ಲಿ ಬರುವ ಅವಶ್ಯಕತೆ ಬೀಳೋದಿಲ್ಲ, ದ್ವೇಷ ಮಾಡುವ ಅವಶ್ಯಕತೆ ಬೀಳೋದಿಲ್ಲ, ಭಯ ಪಡುವ ಅವಶ್ಯಕತೆಯೂ ಬೀಳೋದಿಲ್ಲ. ಅಲ್ಲಿ ಇರೋದು ಒಂದೇ ಶೀತಲ್ ಶೀತಲ್ ಶೀತಲ್, ಶಾಂತ ಸ್ವರೂಪದಲ್ಲೇ ನಾವಿರ್ತೀವಿ. ಇದು ಸಾಧ್ಯ ಆಗಿದ್ದು ಯಾವಾಗ ಅಂದರೆ ಬರೀ ಬಾಬಾರವ್ರ ನೆನಪಂತಲ್ಲ, ಬಾಬಾರವ್ರ ನೆನಪಿದ್ದು ಇಷ್ಟೆಲ್ಲ ಆಗಿರಬೇಕಲ್ಲಿ ವರ್ಕ್. ಡ್ರಾಮಾ ಸತ್ಯ ತಿಳಿದಿರಬೇಕು, ಡ್ರಾಮವನ್ನು ಒಪ್ಕೊಂಡಿರಬೇಕು, ಡ್ರಾಮಾ ನಿರ್ದೋಷ ಅಂತ ತಿಳಿದಿರಬೇಕು, ಸರ್ವ ಪಾತ್ರಗಳು ನಿರ್ದೋಷ ಅಂತ ಗೊತ್ತಿರಬೇಕು, ಮತ್ತು ಡ್ರಾಮಾದಲ್ಲಿ ಏನೇ ಇದ್ದರೂ ಅದು ಪರ್ಫೆಕ್ಟ್ ಕಲ್ಯಾಣಕಾರಿ ಅಂತ ಅನಿಸಿರಬೇಕು. ಅದು ನನಗೆ ಸಾವಿನ ರೂಪದಲ್ಲಿ ಬಂದರೂ ಕೂಡ ಅದರಲ್ಲಿ ಕಲ್ಯಾಣ ಅಂತಲೇ ತಿಳ್ಕೊಳ್ಬೇಕು. ಬಿಟ್ಟರೆ ಬೇರೆ ಯಾವುದು ಕೂಡ ಅಲ್ಲಿ ನಮಗೆ ಭಯ ಆಗಲಿ, ಬೇರೆ ಥಾಟ್ ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗಬಾರ್ದು. ಅಂದರೆ ಅಷ್ಟು ನಮ್ಮೊಳಗಡೆ ಶೀತಲತೆ ಇರಬೇಕು. ಅಂದರೆ ಈ ಡ್ರಾಮಾ ಕಾನ್ಷಿಯಸ್, ಡ್ರಾಮಾ ಪಾಠ ಪಕ್ಕಾ ಮಾಡಿಕೊಂಡು ನಿರ್ದೋಷ ದೃಷ್ಟಿಯಲ್ಲಿ ಬಂದಾಗ ಇಚ್ಛಾ ಮಾತ್ರ ಅವಿದ್ಯೆ ಆಗಿರ್ತೀವಿ, ಸಾಕ್ಷಿ ಆಗಿರ್ತೀವಿ. ಆಗ ಎದರಲ್ಲಿ ಬರುವ ಪ್ರತಿಯೊಂದು ಪಾತ್ರಧಾರಿಗಳಿಗೂ ನಾವು ರಿಯಾಕ್ಷನ್ ಕೊಡೋದನ್ನು ನಿಲ್ಲಿಸ್ತೀವಿ. ಯಾರೊಬ್ಬರು ನಮಗೆ ದ್ವೇಷ ಮಾಡೋರಿಗೆ ನಾವು ದ್ವೇಷ ಮಾಡೋದಿಲ್ಲ, ನಮಗೆ ಅವಮಾನ ಮಾಡೋರಿಗೆ ನಾವು ಅವಮಾನ ಮಾಡೋದಿಲ್ಲ, ನಮ್ಮ ಬಗ್ಗೆ ಕೆಟ್ಟ ಭಾವನೆ ಇಟ್ಟಿರೋರಿಗೆ ನಾವೆಂದೂ ಕೆಟ್ಟ ಭಾವನೆ ಇಡೋದಿಲ್ಲ, ನಮಗೆ ತೊಂದರೆ ಕೊಡೋರಿಗೆ ನಾವು ತೊಂದರೆ ಕೊಡೋದಿಲ್ಲ, ನಮಗೆ ವಿಘ್ನ ಹಾಕೋರಿಗೆ ನಾವೆಂದೂ ವಿಘ್ನ ಆಗೋದಿಲ್ಲ. ನಾಟಕದಲ್ಲಿ ಏನಿದೆ ಅದನ್ನು ಸ್ವೀಕಾರ ಮಾಡ್ತಾ ಹೋಗ್ತೀನಿ ಅಷ್ಟೇನೆ. ಅದು ಏನಿದೆಯೋ ಅದನ್ನು ಅನುಭವ ಮಾಡ್ತಾ ಹೋಗ್ತೀನಿ ಅಷ್ಟೇ. ಅದು ಬೇಕಾದ್ದು ಬರ್ಬೋದು ಡ್ರಾಮಾದಲ್ಲಿ. ಎಲ್ಲವನ್ನ ಸ್ವೀಕಾರ ಮಾಡಿ ಮೆಟ್ಟಿ ನಿಲ್ಲುವ ತಾಕತ್ತು ಯಾರಿಗೆ ಬರುತ್ತೆ ಅಂದರೆ ಎಂಥದ್ದೇ ಪರಿಸ್ಥಿತಿಯಲ್ಲಿ ನಮ್ಮ ಸ್ಥಿತಿಯನ್ನು ಇಟ್ಕೊಂಡು ಸಾಕ್ಷಿಯಾಗಿದ್ದುಕೊಂಡು ಸಂಪನ್ನ ಆಗಲಿಕ್ಕೆ ಸಾಧ್ಯ ಯಾವಾಗ ಆಗುತ್ತೆ ಅಂದರೆ ಡ್ರಾಮಾದಲ್ಲಿ ಇರುವಂಥ ಎಲ್ಲ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಯಾರೊಬ್ಬರನ್ನೂ ಕೂಡ ದೋಷ ದೃಷ್ಟಿಯಿಂದ ನೋಡದೆ ಎಲ್ಲರನ್ನು ಸಮಾನವಾಗಿ ಸ್ವೀಕರಿಸಿ ಸಮಾನವಾದ ಗೌರವಗಳನ್ನು ಕೊಟ್ಟಾಗ ನಮಗೆ ಬ್ರಹ್ಮ ಬಾಬರವರಿಗೆ ಅಥವಾ ಇಷ್ಟೆಲ್ಲ ಜ್ಞಾನ ತಿಳ್ಕೊಂಡ್ರು ಯಾಕೆ ನಮಗಿನ್ನೂ ಭಯ, ಯಾಕೆ ನಮಗಿನ್ನೂ ಚಿಂತೆಗಳು, ಯಾಕೆ ನಮಗಿನ್ನೂ ದುಃಖ ಅಂತಂದರೆ ನಾವಿನ್ನೂ ತನಕನೂ ಈ ಡ್ರಾಮಾ ಪಾಠವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಡ್ರಾಮಾದ ಸಿಚುವೇಶನ್ಗಳು ಯಾವಾಗಲೂ ನನ್ನಂತೆ ಇರಬೇಕು ಅನ್ನುವಂಥ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಬ್ರಹ್ಮಕುಮಾರಿಯರು, ನಾವು ಬಾಬಾರವ್ರ ಮಕ್ಕಳು, ನಾನು ಬಹಳಷ್ಟು ಸೇವೆ ಮಾಡಿಬಿಟ್ಟಿದ್ದೀನಿ, ಸಾಕಷ್ಟು ತ್ಯಾಗ ಮಾಡಿಬಿಟ್ಟಿದ್ದೀನಿ, ಎಲ್ಲರಿಗಿಂತನೂ ಶ್ರೇಷ್ಠ ನಾನು ಅನ್ನುವಂಥ ಒಂದು ಸೂಕ್ಷ್ಮ ಅಹಂಕಾರ ಅಥವಾ ಸೂಕ್ಷ್ಮ ಅಭಿಮಾನ ನಮ್ಮಲ್ಲಿ ಇದ್ದಾಗ ನಾವು ಡ್ರಾಮಾವನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ. ಅಂದರೆ ನಾನು ಏನು ಅಂದ್ಕೊಳ್ತೀನಿ ಅದೇ ನಡಿಬೇಕು, ನಾನು ಅಂದ್ಕೊಂಡಂಗೆ ನನ್ನ ಜೀವನ ಇರಬೇಕು, ನನ್ನ ಶರೀರಕ್ಕೆ ಏನೂ ಆಗಬಾರದು, ಸಂಬಂಧಿಗಳು ನನಗೆಂದೂ ಎದುರಾಗಬಾರದು, ಯಾರೂ ನನಗೆ ವಿಘ್ನ ಹಾಕಬಾರದು, ಎಲ್ಲೂ ನನಗೆ ಅವಮಾನ ಆಗಬಾರದು, ಎಲ್ಲವನ್ನ ಕಾಪಾಡಿಬಿಡ್ಬೇಕು ಬಾಬಾ. ಅವಾಗ ನಾನು ಮಾಡ್ತಿರೋದೆಲ್ಲ ಸರಿ ಅನ್ನುವ ಅಭಿಮಾನ ಇಟ್ಕೊಂಡಾಗ ಅಥವಾ ಅದಕ್ಕೆಲ್ಲಾದ್ರೂ ಅವಮಾನಕ್ಕೆ ಧಕ್ಕೆ ಬಂದಾಗ ನಾನು ಕೋಪಗೊಂಡು ಬಿಡ್ತೀನಿ, ದ್ವೇಷ ಮಾಡಿಬಿಡ್ತೀನಿ. ಯಾರೋ ಒಬ್ಬರು ನನಗೆ ವಿಘ್ನ ಹಾಕಿದ ತಕ್ಷಣ ಅವ್ರ ಮೇಲೆ ಕೋಪ ಸೇಡು ತೀರಿಸ್ಕೊಳಕ್ಕೆ ಹೋಗ್ತೀನಿ. ನಾನು ಕರೆಕ್ಟು, ನಾನು ತ್ಯಾಗಿ, ನಾನು ಸೇವಾದಾರಿ ಅನ್ನುವ ಈ ಸೂಕ್ಷ್ಮ ಅಹಂಕಾರ ಏನು ಮಾಡುತ್ತೆ, ಬೇರೆಯವರ ತಪ್ಪು ಅನ್ನುವ ಭಾವವನ್ನು, ಬೇರೆಯವ್ರಿಗೇನೋ ಗೊತ್ತೇ ಇಲ್ಲ ಅನ್ನುವಂಥ ಭಾವವನ್ನು, ಬೇರೆಯವ್ರನ್ನು ದ್ವೇಷ ಮಾಡುವಂಥದ್ದನ್ನು, ಬೇರೆಯವ್ರನ್ನ ದೂರ ಇಡುವಂಥದ್ದನ್ನು ಪ್ರಭೋವ ಮಾಡುತ್ತೆ. ನಮ್ಮೊಳಗಡೆ ಇರುವ ಸೂಕ್ಷ್ಮ ಅಭಿಮಾನ. ನಾನು ಸರಿನೇ ಇರ್ಬೋದು, ನಾನು ಶ್ರೀಮತದ ಅನುಸಾರನೇ ನಡಿಬೋದು, ನಾನು ಒಳ್ಳೆ ಸೇವಾದಾರಿನೇ ಆಗಿರ್ಬೋದು, ಆದರೆ ಒಳಗಡೆ ಇರುವ ಈ ಸೂಕ್ಷ್ಮ ಅಭಿಮಾನ ನಾನು ಪರ್ಫೆಕ್ಟ್, ಅದಕ್ಕೆ ನನಗೆಲ್ಲವೂ ಪರ್ಫೆಕ್ಟ್ ಆಗಿನೇ ಇರಬೇಕು ಅಂತ ನಮಗೆ ನಾವು ಲೇಬಲ್ ಹಾಕ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಅಸ್ಯೂಮ್ ಮಾಡ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಬರುವಂತಹ ಪರಿಸ್ಥಿತಿಗಳನ್ನು ಸ್ವೀಕಾರ ಮಾಡುವ ಮನಸ್ಥಿತಿ ಕ್ಷೀಣಿಸ್ತಾ ಹೋಗುತ್ತೆ, ನಮ್ಮಲ್ಲಿ ಎದುರಿಸುವ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಾವು ಡಿಪೆಂಡ್ ಆಗಿಬಿಡ್ತೀವಿ. ಏನು ಅಂದರೆ ನನ್ನ ಪುರುಷಾರ್ಥ, ನನ್ನ ಯೋಗ, ನನ್ನ ಸೇವೆ, ಬಾಬಾರವ್ರ ನೆನಪು ಸರಿಯಾಗಿದೆ ಅಂದಮೇಲೆ ನನ್ನ ಜೀವನ ಸರಿಯಾಗಿರಲೇಬೇಕು ಅನ್ನುವಂಥ ಒಂದು ನಮಗೆ ನಾವು ಒಂದು ಮೈಂಡ್ ಸೆಟ್ಟನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾನಿಷ್ಟೆಲ್ಲ ಮಾಡ್ತೀನಿ, ನನಗೆ ಬಾಬಾ ಎಂದೂ ಕೆಟ್ಟದ್ದು ಮಾಡಬಾರ್ದು, ಬಾಬಾ ಮಾಡ್ತಾರೆ ಅಂತಲೇ ನಾವು ಇವತ್ತಿನ ತನಕ ತಿಳ್ಕೊಂಡ್ಬಿಡ್ತೀವಿ. ಬಾಬಾ ನನ್ನ ಜೊತೆಗಿದ್ದಾರೆ, ಬಾಬಾ ಮಾಡ್ತಾರೆ. ಅಲ್ಲ, ಖಂಡಿತವಾಗಿ ಇದು ಡ್ರಾಮಾ ಅನುಸಾರ ನಡೆಯೋದು. ಬಾಬಾರವ್ರ ಪಾತ್ರ ಇಲ್ಲಿ ಏನೂ ಇಲ್ಲ ಜ್ಞಾನ ಕೊಡೋದು ಬಿಟ್ಟರೆ. ಇದು ಬಹಳಷ್ಟು ಜನಗಳಿಗೆ ಅರ್ಥ ಮಾಡ್ಕೊ, ಹಂಗ್ಯಾಕೆ ನೆನಪು ಮಾಡ್ಬೇಕು, ನೆನಪು ಮಾಡೋದು ಅದು ಬ್ರಾಹ್ಮಣರ ಒಂದು ನಿಯಮ ಅಷ್ಟೇ ಅದು. ಹಾಗಂತ ಬಾಬಾರವ್ರು ಬಂದು ಎಲ್ಲೂ ಕೂಡ ನಿಮ್ಮ ಪರಿಸ್ಥಿತಿಗಳನ್ನು ನಾನು ತೆಗೆದು ಬಿಡ್ತೀನಿ, ನಿಮ್ಮ ಪರಿಸ್ಥಿತಿಗಳಿಂದ ನಿಮ್ಮನ್ನು ಮುಕ್ತ ಮಾಡಿಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ವಲ್ಲ.
ಹೇಳಕ್ಕೆ ಸಾಧ್ಯನೂ ಇಲ್ಲ. ಡ್ರಾಮಾನುಸಾರ ಎಲ್ಲ ಬ್ರಹ್ಮನು ಸ್ವೀಕಾರ ಮಾಡಿದ್ದಾರೆ, ಮಮ್ಮಾರವರು ಸ್ವೀಕಾರ ಮಾಡಿದ್ದಾರೆ ವಿಘ್ನಗಳನ್ನು, ಅವಮಾನಗಳನ್ನು, ಪರಿಸ್ಥಿತಿಗಳನ್ನು, ರೋಗಗಳನ್ನು. ಇನ್ನು ನಾವು ನೀವು ಯಾವ ಲೆಕ್ಕ? ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿರನೆ ನನಗೇನು ಆಗಬಾರ್ದು, ನಮ್ಮ ಸಂಬಂಧಿಗಳಿಗೇನು ಆಗಬಾರ್ದು, ನನ್ನ ಮಾನ ಮರ್ಯಾದೆಗೆ ಏನಾಗಬಾರ್ದು, ನನಗೆಲ್ಲೂ ನಷ್ಟ ಆಗಬಾರ್ದು. ಅರೆ ಎಲ್ಲ ಚೆನ್ನಾಗಾಗಬೇಕು ಅಂತ ನೀವು ಬ್ರಾಹ್ಮಣರಾಗಿದ್ದೀರಾ? ಎಲ್ಲ ಚೆನ್ನಾಗಿ ಮಾಡ್ತಾರೆ ಅನ್ನುವ ಭ್ರಮೆಯಲ್ಲಿ ಬಾಬಾರವ್ರ ಮಕ್ಕಳಾಗಿದ್ದೀರಾ? ಸೇವೆ ಮಾಡ್ತಿದ್ದೀರಾ? ಪುರುಷಾರ್ಥ ಮಾಡ್ತಿದ್ದೀರಾ? ಕ್ವಶನ್ ಮಾರ್ಕ್ ಹಾಕ್ಕೊಳ್ಳಿ ನಿಮಗೆ ನೀವು ಅಂತರಾತ್ಮಕ್ಕೆ. ಇಲ್ಲಿ ನಾನು ಬಂದಿರೋದು ಸವಸ್ಲಿಕ್ಕೆ, ಶರೀರವನ್ನು ಸುಟ್ಟೋದ್ರೂ ಪರವಾಗಿಲ್ಲ, ಕಳ್ಕೊಳ್ಳೋದಕ್ಕೆ ಬಂದವರು ನಾವು ಬ್ರಾಹ್ಮಣರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಭಿಕಾರಿ ಆಗಲಿಕ್ಕೆ ಬಂದವರು, ಖಾಲಿ ಆಗಲಿಕ್ಕೆ ಬಂದವರು, ಇದನ್ನೆಲ್ಲ ನಾವು ಬಲಿಹಾರಿ ಮಾಡಲಿಕ್ಕೆ ಬಂದವರೇ ಹೊರತಾಗಿ ಇಲ್ಲಿ ನಾವು ಎಲ್ಲರಿಗಿಂತನೂ ಚೆನ್ನಾಗಿರಬೇಕು, ಲೌಕಿಕದವ್ರಿಗಿಂತನೂ ನಾವು ಚೆನ್ನಾಗಿರಬೇಕು ಅಂತಾನೆ ಇಲ್ಲಿ ಪುರುಷಾರ್ಥ ಮಾಡ್ತೀವಿ ಅಂದರೆ ತಿಳ್ಕೊಳ್ಳಿ, ಇದು ನಿಮಗೆ ನೀವು ಮಾಡಿಕೊಳ್ಳುವ ಮೋಸ. ಲೌಕಿಕದವ್ರಿಗಿಂತನೂ ನೀವು ಮೋಹಿಗಳಾಗ್ಬಿಟ್ರಿ, ಲೌಕಿಕದವ್ರಿಗಿಂತನೂ ನೀವು ಅತಿಯಾದ ಲೋಭಿಗಳಾಗ್ಬಿಟ್ರಿ. ಅವ್ರಿಗಿಂತ ನಾವು ಚೆನ್ನಾಗಿರಬೇಕು, ಅವ್ರಿಗಿಂತ ನಾವು ಶ್ರೇಷ್ಠ, ಅವ್ರಿಗಿಂತ ನಾವು ಹಿಂಗೆ ಅಂತ ಅನ್ಕೊಂಡ್ರಿ ಅಂದರೆ ಅವ್ರಿಗಿಂತನೂ ಲೋಭಿಗಳು, ಅವ್ರಿಗಿಂತನೂ ಮೋಹಿಗಳು ನೀವು. ಅಲ್ಲ, ಲೌಕಿಕದವ್ರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರಬಾರ್ದು ಹಂಗೆ ನೋಡಕ್ಕೆ ಹೋದ್ರೆ. ಯಾಕೆ ಅಂತಂದರೆ ನಾವು ತ್ಯಾಗ ಮಾಡಕ್ಕೆ ಬಂದವರು, ನಾವು ಬಲಿದಾನ ಮಾಡಲಿಕ್ಕೆ ಬಂದವರು, ಬಲಿಕಾರಿ ಆಗಲಿಕ್ಕೆ ಬಂದವರು. ಅದಕ್ಕೆ ನಮ್ಮನ್ನು ಗಾಳಿಗೊಡ್ಡುತ್ತೋ, ಬೆಂಕಿಗೆ ಹಾಕುತ್ತೋ, ಸುಳಿಯಲ್ಲಿ ಸಿಕ್ಕಾಕುತ್ತೋ, ಎಲ್ಲವನ್ನ ಮಾಡಿ ನೋಡುತ್ತೆ ಅದು. ನಾನು ಇಚ್ಛೆ ಮಾತ್ರ ಅವಿದ್ಯೆ ಆಗಿದ್ದೀನೋ ಇಲ್ವೋ, ನಾನು ನಿಸ್ವಾರ್ಥ ಆಗಿದ್ದೀನೋ ಇಲ್ವೋ, ನಾನು ಡ್ರಾಮಾವನ್ನು ಸ್ವೀಕಾರ ಮಾಡ್ತೀನಿ ಇಲ್ವೋ ಅಂತ ನೋಡಲಿಕ್ಕೆ ನೀವು ಯಾರು ಗಟ್ಟಿ ಆಗ್ತೀರಿ ಅಂಥವ್ರನ್ನ ಹಾಕುತ್ತೆ. ಸುಮ್ಮನೆ ಎಲ್ಲರನ್ನೂ ಪರೀಕ್ಷೆ ಕೊಟ್ಟಲ್ಲ ಇದು, ಎಲ್ಲರನ್ನೂ ಪರೀಕ್ಷೆ ಕೂಡಿಸಲ್ಲ. ಯಾರು ಆಲ್ ಟಿಕೆಟ್ ತುಂಬಿರ್ತಾರೆ, ಯಾರು ನೆಕ್ಸ್ಟ್ ಗ್ರೇಡಿಗೆ ಹೋಗೋರು ಇರ್ತಾರೆ, ಯಾರು ಅದಕ್ಕೆ ಎಲಿಜಿಬಲ್ ಇರ್ತಾರೆ ಅಂಥವ್ರನ್ನ ಎಕ್ಸಾಮಿಗೆ ಕೂಡಿಸ್ತಾರೆ. ಎಕ್ಸಾಮ್ ಏನು ಎಲ್ಲರಿಗೂ ಕೂಡಿಸಲ್ವಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರಿಗಾದರೂ ಪರಿಸ್ಥಿತಿನೇ ಬಂದಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ ಅನ್ನೋರೇ ನೋಡೋಕ್ಕೆ ಎಷ್ಟು ಹೊರಗಡೆ ನಾಟಕ ಮಾಡ್ತಾರೆ, ಸುಮ್ಮನೆ ಹೊರಗಡೆ ಮಾತ್ರ ಬಾಬಾ ಬಾಬಾ ಡ್ರಾಮಾ ಅಂತಾರೆ, ಒಳಗಡೆ ಧಾರಣೆಗಳು ಇವರಿಗೆ ಕಾಣಿಸೋದೇ ಇಲ್ಲ. ಹೊರಗಡೆ ನೋಡಿದ್ರೆ ಒಳಗಡೆ ಕೋಪನೇ ತುಂಬಿಕೊಂಡಿದ್ದಾರೆ, ಒಳಗಡೆ ಮೋಸ ಮಾಡ್ತಿದ್ದಾರೆ, ಒಳಗಡೆ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿಡ್ತಾರೆ. ಅವರೆಲ್ಲ ಚೆನ್ನಾಗೇ ಇದ್ದಾರೆ ಅನ್ನೋರೇ. ನಾವು ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿ ಎಲೆಮರಿ ಕಾಯಿ ಥರ ನಾವು ಬಾಬಾ ಬಾಬಾ ಅಂದ್ಕೊಂಡು ನಾವು ಒಳಗುವರೆಗೂ ಒಂದೇ ಇದ್ದರೂ ಕೂಡ ಇವತ್ತು ನಮ್ಮ ಪರಿಸ್ಥಿತಿ ಕೆಟ್ಟಿದೆ ಅಣ್ಣವ್ರೆ ಅಂತ ಭಾಳ ಜನಕ್ಕೆ ಅನಿಸುತ್ತೆ. ಹೌದು, ನಾಟಕ ಮಾಡೋರಿಗೆ ಇಲ್ಲಿ ಪರೀಕ್ಷೆಗಳಿಲ್ಲ. ಹೊರಗೆ ಸುಮ್ಮನೆ ಸಂಪ್ರದಾಯವನ್ನು ಆಚರಣೆ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಕೊಂಡು ಸುಮ್ಮನೆ ಒಂದು ಸಂಪ್ರದಾಯ ಅಷ್ಟೇ ಮಾಡಿಕೊಂಡು ಒಳಗಡೆ ದುಃಖ, ಒಳಗಡೆ ನೋಡಿದ್ರೆ ಅಳ್ತಾನೆ ಇರೋದು, ಒಳಗಡೆ ಕೋಪ ಮಾಡ್ತಾನೆ ಇರೋದು, ಒಳಗಡೆ ದ್ವೇಷ ತುಂಬಿಕೊಂಡೇ ಇರೋದು, ಒಳಗಡೆ ಇನ್ನೊಬ್ರ ಕಾಲು ಎಳಿತಾನೆ ಇರೋದು, ಒಳಗಡೆ ಮಾತ್ರ ಯಾರನ್ನು ಒಬ್ರಿಗೊಬ್ರು ಸಹಿಸ್ಕೊಳ್ಳೋಕ್ಕಾಗದೇ ಇರೋದು, ಹೊರಗಡೆ ಮಾತ್ರ ಬಣ್ಣ ಹಾಕಿಕೊಂಡಿರೋರು ಕೂಡ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಲ್ಲ. ನಾವು ಬ್ರಾಹ್ಮಣರು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ನಂಬರ್ 1 ಪಾತ್ರಧಾರಿ ಅಂತ ಕರೆಯೋದು. ಅವ್ರು ಬಣ್ಣ ಹಾಕ್ಕೊಂಡು ಸ್ಟೇಜ್ ಮೇಲೆ ಇವರು ಶೂರ್ಪನಖಿ, ಇವರು ಲಕ್ಷ್ಮಣ, ಇವ್ರು ರಾಮ, ಇವರು ಸೀತಾ, ಇವ್ರು ರಾವಣ ಅಂತ ಆದರೂ ತೋರಿಸ್ಕೊಡ್ತಾರೆ. ನಾವು ಬಣ್ಣನೇ ಹಾಕಿಕೊಳ್ಳದಿರೋ ಆ್ಯಕ್ಟಿಂಗ್ ಮಾಡೋರು ಯಾರಾದರೂ ಇದ್ದರೆ ನಾವು ಬ್ರಹ್ಮಕುಮಾರಿಸೆ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂದರೆ, ಲೌಕಿಕದವ್ರನ್ನ ಬಿಟ್ಬಿಡೋಣ, ನಮಗೆ ಬೇಕಿಲ್ಲ, ಅವ್ರ ಕೆಲಸನೇದ, ಅವ್ರ ಪಾತ್ರದಲ್ಲಿದ್ದಾರೆ, ಅವ್ರ ಪಾತ್ರ ಮಾಡ್ಕೊಳ್ಳಿ. ಆದರೆ ಒಬ್ಬ ಜ್ಞಾನಿಗಳಾಗಿದ್ದುಕೊಂಡು ನಾವು ಹೊರಗಡೆ ಶ್ರೀಮತ ಫಾಲೋ ಮಾಡಿಬಿಟ್ರೆ ನಾನು ಭಾರಿ ಶ್ರೇಷ್ಠ ಅನ್ನುವ ಟೈಟಲನ್ನು ತಮಗೆ ತಾವು ಹಾಕ್ಕೊಂಡು ನಾನು ಪಕ್ಕಾ ಬ್ರಾಹ್ಮಣ ಅಂತ ಬೆನ್ನು ತಟ್ಕೊಂಡು ಒಳಗಡೆ ಕೋಪ, ದ್ವೇಷ, ಅಸೂಯೆಗಳನ್ನು ತುಂಬಿಕೊಂಡಿರ್ತಾರಲ್ಲ, ಅವರಿಗೆ ಪರೀಕ್ಷೆಗಳು ಬರಲ್ಲ. ಅವ್ರು ಮತ್ತೆ ಎಲ್ರಿಗೂ ಮೋಸನೆ ಮಾಡ್ತಾ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡು ಅದೇ ಭ್ರಮೆಯಲ್ಲಿರ್ತಾರೆ, ಅವ್ರು ಚೆನ್ನಾಗಿನೂ ಇರ್ತಾರೆ. ಆದರೆ ಅಭಿ ಪಿಕ್ಚರ್ ಬಾಕಿ ಹೇ, ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೊಳ್ಬೇಡಿ. ಅವ್ರಿಗೆ ಪರೀಕ್ಷೆನೇ ಇರೋದಿಲ್ಲ. ಯಾಕಂದ್ರೆ ಅವ್ರು ನೆಕ್ಸ್ಟ್ ಲೆವೆಲಿಗೆ ಹೋಗೋರಲ್ಲ, ಅವರಿಗೆ ನೆಕ್ಸ್ಟ್ ಪೋಸ್ಟ್ ಸಿಗೋದು ಇಲ್ಲ, ಅವ್ರು ನೆಕ್ಸ್ಟ್ ಪದವಿಗೆ ಬರೋಕ್ಕೆ ಎಲಿಜಿಬಲ್ಲೇ ಇಲ್ಲ. ಯಾರು ಒಳಗೂವರೆಗೂ ಒಂದೇ ಇರ್ತಾರೆ. ಹೊರಗಡೆ ಸ್ಥೂಲ ಧಾರಣೆಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು, ಒಳಗಡೆ ಒಂದು ಪರಿಪಕ್ವತೆ. ಇವತ್ತು ನಾವು ನೋಡ್ತಾ ಇದ್ವಿ, ಲೌಕಿಕದವ್ರ ಹತ್ರ ಎಷ್ಟೋ ಶಾಂತಿ ಕಾಣ್ತಾ ಇದ್ವಿ, ನಾವು ಲೌಕಿಕದವ್ರ ಹತ್ರ ಎಷ್ಟೋ ಡಿಸಿಪ್ಲಿನ್ ಕಲಿತಾ ಇದ್ವಿ. ನಾವು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ದೀವಿ ಅನ್ನೋ ಮಾತ್ರಕ್ಕೆ ಅವ್ರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರಿಗೂ ಅಷ್ಟು ಕೋಪ ಇಲ್ಲ, ಅಷ್ಟು ದ್ವೇಷ ಇಲ್ಲ, ಅಷ್ಟು ಅಸೂಯೆ ಇಲ್ಲ. ಆದರೆ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ಮಾತ್ರಕ್ಕೆ ನಾವು ಒಳಗಡೆ ಕೋಪ ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಬೇಡಿ. ಕೋಪ, ದ್ವೇಷ, ಅಸೂಯೆ ಒಳಗಡೆ ತುಂಬಿ ತುಳುಕ್ತಾ ಇದೆ. ಇದು ಹೊರಗಡೆ ಒಂದು ಸಂಪ್ರದಾಯ ಅಷ್ಟೇ, ಇದರಿಂದ ಎಲ್ಲ ಆಗುತ್ತೆ ಅಂತಲ್ಲ. ಒಳಗಡೆ ಇರುವ ಸಂಸ್ಕಾರ, ಒಳಗಡೆ ಇರುವ ಸಂಘ, ಒಳಗಡೆ ಇರುವ ಭಾವ, ಒಳಗಡೆ ಇರುವ ಜ್ಞಾನದ ಆಧಾರದ ಮೇಲೇ ನಾವು ಲೌಕಿಕದವರಿಗಿಂತ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯನೇ ಹೊರತಾಗಿ
ಬರೀ ಸಂಪ್ರದಾಯಗಳಿಂದ ಅಲ್ಲ ಅನ್ನೋದು ನಮಗೆ ಅರ್ಥ ಆಗಬೇಕು. ಜೊತೆಗೆ ನಮಗೆ ಪರೀಕ್ಷೆಗಳು ಬರುತ್ತೆ ಅನ್ನೋರೆ ನಾವು ನೋಡಿದ್ರೆ ಎಲ್ಲೂ ತೋರಿಸ್ಕೊಳ್ಳಲ್ಲ. ಕೆಲವರು ಬಾಬನ ಮನೆಯಲ್ಲಿ ಭಾಳ ಸೇವೆ ಮಾಡ್ತಾರೆ ನಿಸ್ವಾರ್ಥವಾಗಿ. ಅವ್ರಿಗೆ ಹೆಸರಿಗೂ ಮಾಡಲ್ಲ, ಹಣಕ್ಕೂ ಮಾಡಲ್ಲ, ತೋರಿಸ್ಕೋಬೇಕಂತನೂ ಮಾಡಲ್ಲ. ಮತ್ತೆ ಅವ್ರನ್ನೆಲ್ಲರೂ ಬೈತಾನೆ ಇರ್ತಾರೆ, ಅವ್ರನ್ನೆಲ್ಲರೂ ಕಡೆಗಣಿಸ್ತಾನೆ ಇರ್ತಾರೆ. ಯಾಕಂದ್ರೆ ಅವ್ರು ತೋರಿಕೆ ರೀತಿಯಲ್ಲಿ ಸೇವೆ ಮಾಡಲ್ಲ, ಅವರು ಮೆಚ್ಚಿಸ್ಬೇಕು ಅಂತ ಸೇವೆ ಮಾಡಲ್ಲ, ಅವ್ರು ಮಾಡಿದ್ಯಾರಿಗೂ ಕಾಣಿಸೋದು ಇಲ್ಲ. ಮತ್ತೆ ಮತ್ತೆ ಅವ್ರಿಗೆ ಎಲ್ಲರೂ ಬೈತಾನೆ ಇರ್ತಾರೆ, ಅವ್ರನ್ನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ, ಅವ್ರ ನೆಗ್ಲಿಜೆನ್ಸಿನೂ ಮಾಡ್ತಾ ಇರ್ತಾರೆ, ಅವ್ರಿಗೆ ವಿಘ್ನಗಳು ಆಗ್ತಾರೆ, ಅವ್ರನ್ನೆಲ್ಲೂ ಮುಂದೂ ಇಡೋದಿಲ್ಲ. ಇದೆಲ್ಲ ನೋಡ್ತೀವಿ. ಅವಾಗ ಅನಿಸುತ್ತೆ ಅವ್ರು ನಾಟಕ ಮಾಡಿಕೊಂಡು ಬಕೆಟ್ ಹಿಡ್ಕೊಂಡು ಲೌಕಿಕ ಭಾಷೆ ಬಳಸೋದಾದರೆ, ಅಂದರೆ ಅವ್ರನ್ನ ಯಾರನ್ನೋ ಮೆಚ್ಚಿಸ್ಕೊಂಡು ಇವರೆಲ್ಲ ಚೆನ್ನಾಗಿದ್ದಾರೆ, ನಾವು ಬಾಬಾ ಅಂದ್ಕೊಂಡು ನಿಯತ್ತಾಗಿ ನಿಸ್ವಾರ್ಥವಾಗಿದ್ದು ಇವತ್ತು ನಮ್ಮನ್ನು ಎಲ್ಲಿ ನೋಡ್ತಾರೆ, ಹೆಂಗೆ ನೋಡ್ತಾರೆ ಅಂತ ಅಂದ್ಕೊಳ್ತೀವಲ್ವ. ಇದು ಭಾಳಷ್ಟು ಆತ್ಮರಿಗೆ ಈ ರೀತಿ ಪ್ರಶ್ನೆ ಇರ್ಬೋದು. ಮತ್ತು ಪರೀಕ್ಷೆಗಳು ನಮಗೆ, ಅವಮಾನಗಳು ನಮಗೆ. ಅವ್ರಿಗೆ ರೋಗ ಇಲ್ಲ ಅಣ್ಣವ್ರೆ, ಅವ್ರಿಗೆ ಯಾವುದು ದುಡ್ಡಿಂದ ಕೊರತೆ ಇಲ್ಲ ಅಣ್ಣವ್ರೆ, ಅವ್ರಿಗಿನ್ನೂ ದಿನಕ್ಕಿಂತ ದಿನಕ್ಕೆ ಸೈಟ್ ತೊಗೊಂಡ್ವಿ, ಅದು ತೊಗೊಂಡ್ವಿ, ಇದು ತೊಗೊಂಡ್ವಿ, ಮೋಜು ಮಸ್ತಿ, ಒಳ್ಳೆ ಲೌಕಿಕದವ್ರಿಗಿಂತ ಭರ್ಜರಿಯಾಗಿ ಅವರು ಬೆಳಿತಾನೆ ಇದ್ದಾರೆ ಅಣ್ಣವ್ರೆ ಅಂತಂದರೆ ತಿಳ್ಕೊಳ್ಳಿ, ಅವ್ರದ್ದಿನ್ನೂ ಒಳಗಡೆ ಪುರುಷಾರ್ಥ ಸ್ಟಾರ್ಟೇ ಆಗಿಲ್ಲ. ಲೌಕಿಕದವರು ಸುಮ್ಮನೆ ವೇಷ ಹಾಕ್ಕೊಂಡಿದ್ದಾರೆ ಅಷ್ಟೇ, ಅವರು ಲೌಕಿಕನೇ. ಹಾಗಾಗಿ ಅವ್ರಿಗೆ ಪರೀಕ್ಷೆಗಳು ಬರಲ್ಲ, ಅವ್ರು ಆಪಾತ್ರ ಮಾಡೋಕ್ಕೆ ನಿಮಿತ್ತ ಆಗಿದ್ದಾರೆ. ನಿಮಗೆ ಪರೀಕ್ಷೆ ಬರ್ತಾ ಇದೆ ಅಂದರೆ ನೀವು ಯೋಗ್ಯರಾಗ್ತಾ ಇದ್ರಿ ದೇವತಾ ಪದವಿಗೆ, ಯೋಗ್ಯರಾಗ್ತಾ ಇದ್ರಿ ನೀವು ಬಾಪ ಸಮಾನ ಪದವಿಗೆ, ಯೋಗ್ಯರಾಗ್ತಾ ಇದ್ರಿ ನೀವು ನೆಕ್ಸ್ಟ್ ಬ್ರಾಹ್ಮಣರಾಗಲಿಕ್ಕೆ, ಪಕ್ಕಾ ಬ್ರಾಹ್ಮಣರಾಗಲಿಕ್ಕೆ ಅಂದಾಗ ಪಕ್ಕಾ ಬ್ರಾಹ್ಮಣ ಒಳಗಿನಿಂದ ಯಾರು ನಿಜವಾದ ಸಂಸ್ಕಾರದಲ್ಲಿ ಒಂದು ಒಳ್ಳೆಯತನ ಇರುತ್ತೆ, ನಿಸ್ವಾರ್ಥತೆ ಇರುತ್ತೆ, ಕಪಟ ವಂಚನೆ ಯಾರ ಹತ್ರ ಇರೋದಿಲ್ಲ, ಯಾರ ಹತ್ರ ಮೋಹ ಇರೋದಿಲ್ಲ, ಲೋಭ ಇರೋದಿಲ್ಲ, ಹೆಸರು ಕೀರ್ತಿ ಅಂತ ಓಡಾಡೋದಿಲ್ಲ, ತೋರಿಸ್ಕೋಬೇಕು ಅನ್ನೋ ಭಾವ ಇರೋದಿಲ್ಲ, ಅಂಥವರಿಗೆ 100% ಪರೀಕ್ಷೆಗಳು ಬರುತ್ತೆ. ಇದನ್ನು ನಾನು ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡಿ ಹೇಳ್ತೀನಿ. ನಿಮಗೆ ಯೋಗ್ಯತೆ ಇದ್ದರೆ ಮಾತ್ರ ಪರೀಕ್ಷೆಗಳು ಬರುತ್ತೆ, ಯೋಗ್ಯತೆ ಇಲ್ಲಂದ್ರೆ ಪರೀಕ್ಷೆ ಬರಲ್ಲ. ಅದು ಶರೀರದಿಂದನೂ ಬರುತ್ತೆ. ನಿಮಗೆ ಶರೀರದಲ್ಲಿ ಜಾಸ್ತಿ ಮೋಹ ಇತ್ತು, ಸ್ವಲ್ಪ ಮೋಹ ಎಲ್ಲಿ ಉಳ್ಕೊಂಡಿರುತ್ತೆ ನಮಗೆ, ಅಲ್ಲೇ ಪರೀಕ್ಷೆ ಬರುತ್ತೆ. ಮತ್ತು ಅದನ್ನು ಹೇಳ್ತೀನಿ ನೋಡಿ, ಎಲ್ಲಿ ಪರೀಕ್ಷೆ ಅಂದರೆ ನಿಮಗೆ ಎಲ್ಲಿ ಸ್ವಲ್ಪ ಯಾವುದರಲ್ಲಿ ವೀಕ್ ಅಂತ ಇರುತ್ತೆ ಅಲ್ಲಿ ಗಟ್ಟಿ ಮಾಡೋದಕ್ಕೆ ನಿಮ್ಗೆ ಅಲ್ಲಿ ಪರೀಕ್ಷೆ ಬರುತ್ತೆ. ಯಾಕಂದರೆ ನಿಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕಾಗಿದೆ ಡ್ರಾಮಾ. ಅವ್ರನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಅವ್ರು ಪ್ರಿಪೇರೇ ಆಗಿಲ್ಲ, ಅವ್ರನ್ನೆಲ್ಲ ರೆಡಿ ಮಾಡೋಕ್ಕಾಗಲ್ಲ. ನೀವು ರೆಡಿ ಆಗಿರೋರು ಸ್ವಲ್ಪ ಫಿನಿಶಿಂಗ್ ಟಚ್ ನಿಮಗೆ ಕೊಡಲಿಕ್ಕೇ ಪರೀಕ್ಷೆಗಳು ಬರುತ್ತೆ, ನಿಮಗೆ ಅವಮಾನಗಳು ಬರುತ್ತೆ, ಅವಾಗೂ ಸಮವಾಗಿರಬೇಕು. ವಿಘ್ನಗಳು ಬರುತ್ತೆ, ಅವಾಗೂ ಸಮವಾಗಿರಬೇಕು. ರೋಗಗಳು ಬರುತ್ತೆ, ಅವಾಗೂ ಸಮವಾಗಿರಬೇಕು. ಎಲ್ಲರೂ ನಿಮ್ಮನ್ನು ಚೀತು ಅಂತಾರೆ, ಅವಾಗೂ ಸಮವಾಗಿರಬೇಕು. ಇದನ್ನು ದಾಟಿ ನೀವು ಒಂದು ಸಲ ಆಮೇಲೆ ನೋಡಿ ನಿಮ್ದು ಹೆಂಗಿರುತ್ತೆ ಸ್ಥಿತಿ ಅಂತ. ಈ ಪರಿಸ್ಥಿತಿಗಳನ್ನು, ಈ ಅವಮಾನಗಳನ್ನು, ಈ ವಿಘ್ನಗಳನ್ನು ಸ್ವೀಕಾರ ಮಾಡೋದಕ್ಕೆ ಕಲ್ತು ಬಿಡಿ. ಎಲ್ಲವನ್ನ ಸಮಾನವಾಗಿ ತಗೊಳ್ಳಿ. ಅವಾಗಲೂ ಚಂಚಲದಲ್ಲಿ ಬರಬೇಡಿ, ಅವಾಗಲೂ ಬೇಸರದಲ್ಲಿ ಬರಬೇಡಿ. ಇದು ನನ್ನ ಪರಿಪಕ್ವತೆಯ ಒಂದು ಸ್ಟೇಜ್ ಆಗಿದೆ, ಇನ್ನು ನೆಕ್ಸ್ಟ್ ಲೆವೆಲ್ಗೆ ನಾನು ಪುರುಷಾರ್ಥದಲ್ಲಿ ಹೋಗಬೇಕಾಗಿದೆ, ಈ ಪರೀಕ್ಷೆಗಳನ್ನು ನಾನು ಪಾಸ್ ಆಗಬೇಕಾಗಿದೆ ಅಂತ ನಿಮ್ಮ ಶೀತಲ ಸ್ಥಿತಿಯನ್ನು ಉಳಿಸ್ಕೊಳ್ಳಿ. ಹೇಗೆ ಬ್ರಹ್ಮ ಮಮ್ಮಾರವರು ಆ ಸಮಯದಲ್ಲಿ ಕೋಪ, ಆವೇಶ, ದ್ವೇಷಕ್ಕೆ ಒಳಗಾಗಿದ್ದರೆ ಇವತ್ತವರು ಲಕ್ಷ್ಮೀನಾರಾಯಣ ಆಗಕ್ಕಾಗ್ತಿರ್ಲಿಲ್ಲ. ಹಾಗೆ ನಮ್ಮವರೇ ನಮಗಿಲ್ಲಿ ತೊಂದರೆ ಕೊಟ್ಟು, ವಿಘ್ನ ಕೊಟ್ಟು, ಅರ್ಥ ಮಾಡ್ಕೊಳ್ಳೋದಿರ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂದರೆ ಅವರೆಲ್ಲರಿಗಿಂತನೂ ಶ್ರೇಷ್ಠ ಪದವಿಗೆ ನಾನು ಹೋಗೋನಿದ್ದೀನಿ ಅಂತಲೇ ಅರ್ಥ. ಇದರಲ್ಲಿ ಯಾವುದೇ ಡೌಟ್ ಬೇಡ. ನೀವು ಇದಕ್ಕೆ ಯಾವ ಮುರಳಿ ಬೇಕಾದ್ರೂ ತೆಗೆದು ನೋಡ್ಕೊಳ್ಳಿ, ವ್ಯಕ್ತ ಮುರಳಿಗಳಲ್ಲಿ ಈ ಪಾಯಿಂಟ್ ನಿಮ್ಗೆ ಸಿಗುತ್ತೆ. ಅಂದರೆ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗೋರಿದ್ದರೆ ನಿಮ್ಗೆ ರೋಗಗಳು ಬರಬೇಕು, ನಿಮಗೆ ಪರೀಕ್ಷೆಗಳು ಬರಬೇಕು, ವಿಘ್ನಗಳು ಬರಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ಗ್ಯಾರಂಟಿನೂ ನಾನು ಕೊಡ್ತೀನಿ. ಸತ್ಯದ ದೋಣಿ ಅಲಗಾಡಬಹುದು, ಮುಳುಗೋದಿಲ್ಲ. ರೋಗ ಬರ್ಬೋದು, ನಿಮಗೆ ಇನ್ನೇನಪ್ಪ ಮುಗ್ದೇ ಹೋಯ್ತು ಅನ್ನೋಷ್ಟರ ಮಟ್ಟಿಗೆ ಎಲ್ಲರೂ ಅನ್ನಿಸ್ಬೋದು, ಬಟ್ ನಿಮಗೇನೂ ಆಗೋದಿಲ್ಲ. ತುಂಬ ನರಕ ಅಂತ ಅನಿಸ್ಬಿಡ್ಬೋದು ನಿಮಗೆ, ಅದೊಂದು ದೊಡ್ಡ ಪರೀಕ್ಷೆನೇ ನಿಮಗೆ. ಆದರೆ ಮೋಡ ದೊಡ್ಡದಾಗಿ ಬಂದು ಆಮೇಲೆ ಕರಗಿಬಿಟ್ಟು ಹೆಂಗೆ ಹೋಗ್ಬಿಡುತ್ತೋ, ಬರಬೇಕಾದ್ರೆ ಬೆಟ್ಟದ ಥರ ಬಂದು ಹೋಗ್ಬೇಕಾದ್ರೆ ಹತ್ತಿ ಥರ ಹೋಗ್ಬಿಡುತ್ತೆ. ಅದು ಮುಗಿಯೋವರೆಗೂ ಮಾತ್ರ, ಆ ಪ್ರೋಸೆಸ್ಸಲ್ಲಿ ಮಾತ್ರ ನಿಮಗೆ ತುಂಬ ಕಷ್ಟ, ತುಂಬ ನೋವು, ತುಂಬ ತಡ್ಕೊಳಕ್ಕಾಗದೇ ಇರೋಷ್ಟರ ಮಟ್ಟಿಗೆ ಬಾಬನೂ ಬೇಡ ಜ್ಞಾನನೂ ಬೇಡ ಅನ್ನೋಷ್ಟರ ಮಟ್ಟಿಗೆ ನಿಮಗೆ ಬಂದುಬಿಡುತ್ತೆ. ಆದರೆ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿಕೊಂಡು ನಿಮ್ಮ ಆತ್ಮವಿಶ್ವಾಸ ಇಟ್ಕೊಂಡು, ಓ ಪಾತ್ರ ಅಲ್ವಾ, ಸ್ವೀಕಾರ ಮಾಡೋಣ, ನಾನು ಆತ್ಮ, ನನಗೇನು ಆಗೋದಿದೆ ಅನ್ನುವ ಶೀತಲ ಸ್ವರೂಪದಲ್ಲಿ ಇದ್ದು ಸಾಕ್ಷಿ ಅಭ್ಯಾಸ ಮಾಡ್ಕೊಳ್ಳಿ, ಅದು ದಾಟ್ಬಿಡುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ವಿಘ್ನ ಬರುತ್ತೆ, ತೊಂದರೆ ಇಲ್ಲ. ಇನ್ನೊಂದು ನಷ್ಟ ಬರುತ್ತೆ, ತೊಂದರೆ ಇಲ್ಲ. ಇನ್ನೊಂದು ಅವಮಾನಗಳು ಬರುತ್ತೆ, ತೊಂದರೆ ಇಲ್ಲ. ಯಾರು ನಿಮ್ಮನ್ನು ಗುರುತಿಸೋದಿಲ್ಲ, ಕಡೆಗಣಿಸ್ತಾರೆ, ತೊಂದರೆನೇ ಇಲ್ಲ.
ಅಷ್ಟು ನೀವು ಒಳಗಡೆ ಮೆರುಗು ಕೊಟ್ಟಷ್ಟು, ನಿಮಗೆ ಹೊಳಪು ಕೊಟ್ಟಷ್ಟು ಒಳಿತಾನೆ ಇರುತ್ತೆ. ಹೇಗೋ ಸಾಣೆ ಹಿಡಿದಷ್ಟು ಕೂಡ ಒಳಿತಾನೆ ಇರುತ್ತೆ. ಹೇಗೋ ಹಾಗೆ ನಿಮ್ಮ ಕಷ್ಟಗಳೇ ನಿಮ್ಮನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗುತ್ತೆ, ನಿಮ್ಮ ಪದವಿಯನ್ನು ಶ್ರೇಷ್ಠ ಮಾಡುತ್ತೆ ಅಂತ ಯಾವತ್ತು ನಿಮ್ಗೆ ಅರ್ಥ ಆಗುತ್ತೋ ಅವತ್ತು ನೀವು ಇಚ್ಛಾಮುಕ್ತರಾಗ್ತೀರಿ ಮತ್ತು ಈ ಎಲ್ಲದರಿಂದ ಭಯ ಮುಕ್ತರಾಗ್ತೀರಿ, ಶೀತಲ ಸ್ವರೂಪರಾಗ್ತೀರಿ. ನಿಮ್ಮ ಒಳಗಡೆ ಇರುವಂಥ ಆವೇಶ ಕೋಪ ಯಾವತ್ತೂ ಇಮರ್ಜ್ ಆಗೋದಿಲ್ಲ, ಸಾಕ್ಷಿ ಆಗ್ತೀರಿ, ಬಾಪ್ ಸಮಾನ ಆಗ್ತೀರಿ. ಇದು ಬರಲೇಬೇಕು. ಬಂದಿಲ್ಲ ಅಂದರೆ ನಿಮ್ದು ಇನ್ನೂ ಪುರುಷಾರ್ಥ ಸ್ಟಾರ್ಟ್ ಆಗಿಲ್ಲ. ಹೊರಗಡೆ ಎಲ್ಲರೂ ಮಾಡಿದ್ರೆ ನಾವು ತೋರಿಕೆಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಕಂಪಲ್ಸರಿ ಬರುತ್ತೆ. ಬರದೇ ಇಲ್ಲಿ ಯಾರೂ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರೀಕ್ಷೆಗಳು ಬರದೆ, ರೋಗಗಳು ಬರದೆ, ನಷ್ಟಗಳು ಬರದೆ, ಅವಮಾನಗಳು ಬರದೆ, ದ್ವೇಷ ಅಸೂಯೆಗಳು ಬರದೇನೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀನಿ, ಇದನ್ನು ಸ್ವೀಕಾರ ಮಾಡಿದ್ದೀನಿ ಅಂತ ಗೊತ್ತಾಗೋದಾದರೂ ಹೆಂಗೆ? ವಿಘ್ನಗಳು ಬರಬೇಕು, ಪರಿಸ್ಥಿತಿಗಳು ಬರಬೇಕು, ಅದು ಮೆಟ್ಟಿ ನಿಂತು ಮತ್ತೆ ನನ್ನ ಸ್ಥಿತಿಯನ್ನು ನಾನು ಉಳಿಸ್ಕೊಳ್ಬೇಕು. ಇದನ್ನು ನೀವು ಯಾರು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ರೆಡಿಯಾಗಿರ್ತೀರಿ, ಐ ಆಮ್ ರೆಡಿ ಟು ಫೇಸ್ ಅಂತ ನಿಂತ್ಕೊಳ್ತೀರಿ. ನಾನು ಸಾಯಕ್ಕೆ ಬಂದವನು ಹೆಂಗೆ ಸಾಯಿಸಿದ್ರೆ, ನನಗೆ ಚುಚ್ಚು ಸಾಯಿಸಿದ್ರೇನೋ, ಗುಂಡಾಕಿದ್ರೇನೋ, ಕತ್ತು ಕೊಯ್ದ್ರೇನೋ, ಆಕ್ಸಿಡೆಂಟ್ ಆದ್ರೇನೋ, ಸಾಯಕ್ಕೆ ಬಂದಿದ್ದೀನಿ ಹೆಂಗಾದ್ರೇನೋ, ಆ ಒಂದು ಸ್ಥಿತಿಯಲ್ಲಿ ಇದ್ದುಕೊಂಡು ನೀವು ನಿಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಪಾತ್ರವನ್ನು ಬಲಿ ಕೊಟ್ಟು ಬಿಡಬೇಕು. ಅವತ್ತು ನಿಜವಾದ ಬ್ರಹ್ಮಕುಮಾರಿಗಳಾಗ್ತೀವಿ. ಅವತ್ತು ನಿಜವಾದ ಸಾಕ್ಷಿ ಮತ್ತು ಶ್ರೇಷ್ಠ ಆಗಲಿಕ್ಕೆ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವು ಆತ್ಮರಿಗೆ ಈ ಅವಕಾಶ ಇರುತ್ತೆ. ಇಂಥ ಒಂದು ಸ್ಥಿತಿಯನ್ನು ಪಡ್ಕೊಂಡವರಿಗೇ ಶೀತಲ ಸ್ವರೂಪರು ಅಂತ ಕರೀತಾರೆ ಮತ್ತು ತ್ರಿಕಾಲ ಅದೃಷ್ಟವನ್ನು ಬೆಳಗಿಸಿಕೊಂಡಂಥವರು ಅಂತ ಕರೀತಾರೆ. ಆವಾಗ ನಮಗೆ ಬಾಬನ ನೆನಪೂ ಇರಬೇಕು, ಇಚ್ಛಾಮುಕ್ತರು ಆಗಿರ್ತೀವಿ. ಆಗ ನಾವು ಹೇಳದೇ ಬೇಕಾಗಿಲ್ಲ, ನಮ್ಮ ತ್ರಿಕಾಲ ಭವಿಷ್ಯ ಪಾತ್ರ ಅನುಸಾರ ಅದು ಕೂಡ ನಮಗೆ ಸಿಕ್ಕಿಬಿಡುತ್ತೆ. ನಮ್ಮ ಒಳಗಡೆ ಸ್ಥಿತಿ ಹೆಂಗಿದೆಯೋ ಹೊರಗಡೆ ಗತಿ ಹಂಗಿರುತ್ತೆ. ಇಲ್ಲಿ ಹೊರಗಡೆ ಗತಿ ಹಂಗೆ ಸಿಗಬೇಕಾಗಿರೋರಿಗೇ ಒಳಗಡೆ ಸ್ಥಿತಿ ಈ ರೀತಿ ಆಗಬೇಕಾದಂಥ ಈ ಪಾತ್ರ ಇರುತ್ತೆ. ಹಾಗಾಗಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳೋಣ, ನಾವು ಕೂಡ ಈ ಒಂದು ತ್ರಿಕಾಲ ಅದೃಷ್ಟವನ್ನು ಬೆಳಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತೀನಿ. ಅಚ್ಚಾ, ಓಂ ಶಾಂತಿ.